ಆದ್ಮೇಲೆ ಸದ್ರುಳು ತಮ್ಮ ಸ್ತ್ರೀ ಕ್ಷೇತ್ರದಲ್ಲಿ ಆನಂದವಾಗಿ 108 ಬಿಲ್ವೃಕ್ಷಗಳು, ಬಿಲ್ವೃಕ್ಷದಲ್ಲಿ ಆಶ್ರಮ, ಅಲ್ಲಿ ಆ ಆಶ್ರಮದಲ್ಲಿ ನೀರ್ಲ ಹಣ್ಣಿಗಳವೆ. ನಾವೆಲ್ಲ ನಾವು ನೋಡಿರ್ತಕ್ಕಂಥದ್ದು. ಈಗ ನೀವು ನೋಡ್ತೀವಿ ಅಂದ್ರೆ ಶಿವರು ಹಿಂದಿನ ಕಾಲ ಬೇರೆ, ಹಿಂದಿನ ಕಾಲ ಬೇರೆ. ಈಗ ಬದಲಾವಣೆ ಇರ್ತದೆ. ಕೆರೆ ಆಗ್ಯದಲ್ಲಿ ಅಲ್ಲಿ ನೀರ್ಲ ಹಣ್ಣಿನ ಗಿಡಗಳು, ಮಾವಿನ ಹಣ್ಣಿನ ಗಿಡಗಳು, ಆಮೇಲೆ ದೊಡ್ಡ ಆಲದ ಮರ, ಹಾಗೆ ಇನ್ನೊಂದು ಕಡೆ ಪರ್ವತ ಮೇಲ ಭಾಗದಲ್ಲಿ ಅಶ್ವತ್ಥ ವೃಕ್ಷ, ಅರಳಿ ವೃಕ್ಷ, ನೀರು ತುಂಬಿ ಹರಿತಕ್ಕಂಥದ್ದು ಎಲ್ಲ ಭಾಳ ಆನಂದವಾಗಿರ್ತಕ್ಕಂಥ. ಎಲ್ಲಿ ನೋಡಿ ಎಲ್ಲ ಹೂವಿನ ಗಿಡಗಳು ಭಾಳ ಸುಂದರವಾಗಿ, ಭಾಳ ಆನಂದವಾಗಿರ್ತಕ್ಕಂಥ ಒಂದು ಆಸ್ಥಾನ ಅದು ಸಿಂಧೂರಾಶ್ರಮ. ಸಿಂಧೂರ ಅದು ಉಂಬರಾಣಿ ಸೇರಿರ್ತಕ್ಕಂಥದ್ದು ಅದು. ಆದರೆ ಸಿಂಧೂರ ಭಕ್ತರು ಅಪ್ಪನ ಕರ್ಕೊಂಡೋಗಿ ಅವ್ರು ಮೊದಲಿಂದ ಸೇವೆ ಮಾಡ್ಕೊತು ಅಲ್ಲಿ ಬಂದಿದ್ದರಿಂದ ಆ ಮಠಕ್ಕೆ ಸಿಂಧೂರ ಮಠ ಅಂತಕ್ಕಂಥದ್ದು. ಎಲ್ಲರೂ ಸಿಂಧೂರ ಮಠ ಅಂತ ಕರೆದು ಊರಿಗೆ ಹೋಗ್ತಾರೆ. ಅವ್ರು ಹೋದಲ್ಲ ಅಪ್ಪವ್ರು ಎಲ್ಲಿ ಹೋಗಿದ್ರಿ ನೀವು, ಅಲ್ಲಿ ಭೇಟಿ ಆದ್ರು ಸಿಂಧೂರ ಜನರೇ ಭೇಟಿ ಆದ್ರಲ್ರಿ, ಅವರೇ ಸೇವೆ ಮಾಡ್ತಿದ್ರು. ಹೀಗಾಗಿ ಅದು ಸಿಂಧೂರ ಮಠಕ್ಕೆ ಹೋಗಿ ಸಿಂಧೂರ ಮಠ ಅಂತ ಹೆಸರು ಬಂತು. ಅದು ಇರ್ತಕ್ಕಂಥದ್ದು ಉಂಬರಾಣಿ ಸಂಬಂಧಪಡ್ತಕ್ಕಂಥದ್ದು. ಆದರೆ ಗುರುಗಳಲ್ಲಿ ವಾಸ ಮಾಡಿದರು. ಭಾಳ ಆನಂದವಾಗಿರ್ತಕ್ಕಂಥ ಒಂದು ಸ್ತ್ರೀ ಕ್ಷೇತ್ರ. ಮುಮುಕ್ಷು ಉದ್ಧಾರ ಮಾಡ್ತಾ ಶಾಸ್ತ್ರ ಮಠದಲ್ಲಿ ಯಾವಾಗಲೂ ಶಾಸ್ತ್ರ ನಡೀತಾಯಿತ್ತು. ಶಾಸ್ತ್ರ, ಪುರಾಣ, ಪ್ರವಚನ, ಭಜನೆ, ಕೀರ್ತನೆ, ಆನಂದ ರೀ, ಯಾವಾಗಲೂ ಆನಂದ. ಈಗ ಒಂದು ಹಾರ್ಮೋನಿಯಂ ನುಡಿಸ್ತಾರೆ, ಪೆಟ್ಟಿ ನುಡಿಸ್ತೈತಲ್ಲಿ. ಈ ಪೆಟ್ಟಿಗಿಂದ ಈ ದಂಡಿಂದ ರೀ ಇಲ್ಲಿಂದ ಇಲ್ಲಿ ಪರ್ಯಂತ ನೋಡ್ರಿ, ಅಲ್ಲಿ 3 ಸಪ್ತಗಿರ್ತಾವೆ, 3.5 ಸಪ್ತಗಿರ್ತಾವೆ, 3 ಸಪ್ತಗಿರ್ತಾವೆ, 4 ಸಪ್ತಗಿರ್ತಾವೆ. ಅಷ್ಟು ಸಪ್ತಗಳಿರ್ತಾವೆ. ಯಾವಲ್ಲೇ ಒಂದು ಕೈ ಹಚ್ತಿರೋದಕ್ಕೆ ಭಾತೆ ಹಾಕಿ ಎಲ್ಲಿ ಕೈ ಹಚ್ಚಿದ್ರು ಅದು ಅಷ್ಟರೊಳಗೆ ಸ ಅಥವಾ ರೇ ಗ ಮ ಪ ಧ ನಿ ಸ, ಅದು ಮಧ್ಯಮ ಸಪ್ತಕರೇ ಇರಲಿ, ಹಾಗೂ ತಾರ ಸಪ್ತಕರಿರಲಿ, ಅತಿ ತಾರ ಸಪ್ತಕರೇ ಮಂದ್ರ ಸಪ್ತಕರೇ ಎಲ್ಲೇ ಇರಲಿ, ಎಲ್ಲಿ ಕೈ ಹಚ್ಚಿದ್ರು ಕೂಡ ಅದ್ರೊಳಗೆ ಏನು ಬರ್ತದೆ, ಸರಿಯಾಗಿ ಮಪ್ಪದನ್ನು ಸಿಬಿಟ್ಟು ಏನೂ ಬರ್ದಿಲ್ಲ, ಬರ್ತದೆ ಅದಷ್ಟೇ ಬರ್ತದೆ. ಆಗ ಗುರುಗಳ ಆಶ್ರಮದಲ್ಲಿ ಯಾವಾಗಲೂ ಏನು ಬರ್ತದೆ ಹೇಳಿ, ಯಾವಾಗಲೂ ಶಾಸ್ತ್ರ, ಪುರಾಣ, ಪ್ರವಚನ, ಭಜನ, ಕೀರ್ತನೆ ಇದೆ. ಈಗ ಪೆಟ್ರೋಲ್ ಸರಿಮ ಪದನ ಅಷ್ಟೇ ಅದು. ಆ ಗುರುಗಳ ಸನ್ನಿಧಿಯಲ್ಲಿ ಉದ್ಧಾರ ಕಾರ್ಯ ನಡೀತದೆ. ಮತ್ತೇನಿರ್ತದೆ, ಏನೂ ಇಲ್ಲ. ಈ ಗುರು ಆನಂದಮಯರಾಗಿ ವಾಸ ಮಾಡ್ತಾಯಿದ್ರು ಸಿಂಧೂರಿನ ಆಶ್ರಮದಲ್ಲಿ. ಅನೇಕ ಜನ ಭಕ್ತರು ಬಂದು ಸದ್ರು ಕೃಪಾಶ್ರಮ ಪಡ್ಕೊಂಡು ಧನ್ಯರಾಗ್ತಾಯಿದ್ರು. ಗುರುಗಳಲ್ಲಿ ಒಂದು ವಿಶೇಷವಾದ ಸಾಮರ್ಥ್ಯ. ತಪೋಧನರು ಶಾಪ ಅನುಗ್ರಹ ಸಾಮರ್ಥ್ಯ. ಶಾಪಾನುಗ್ರಹ ಅಂದರೆ ಶಾಪವನ್ನು ನೀಡ್ತಕ್ಕಂಥ ಹಾಗೂ ಅನುಗ್ರಹವನ್ನು ಮಾಡ್ತಕ್ಕಂಥ ಎರಡೂ ಸಾಮರ್ಥ್ಯ. ಈ ಗಣೇಶ ದೇವರಿಗೆ ಅಂತ ನೋಡ್ರಿ, ಗಣೇಶ ಇರ್ತಾರಲ್ಲ ಅಲ್ಲಿ ಅಂತಾರೆ ವಿಘ್ನೇಶ್ವರ ಅಂತ. ವಿಘ್ನೇಶ್ವರ ಅಂದರೆ ವಿಘ್ನಕ್ಕೆ ಈಶ್ವರ. ವಿಘ್ನ ಅವ್ರು ಕರೆದ್ರೆ ವಿಘ್ನವೇ ಬಾ ಅಂದ್ರೆ ವಿಘ್ನ ಬಂದುಬಿಡ್ತದೆ, ಹೋಗಂದ್ರೆ ಹೋಗಿಬಿಡ್ತದೆ. ಹಾಗೆ ಗುರುಗಳು ಕೂಡ ಏನಂದ್ರೆ ಇಲ್ಲಿ ಎಲ್ಲ ಅಜ್ಞಾನ ತಕ್ಕಂಥ ವಿಘ್ನವನ್ನು ತೆಗೆದು ಹಾಕಿ ನಾವು ಉದ್ಧಾರ ಮಾಡ್ತಕ್ಕಂಥ ಶಕ್ತಿಗಳಂಥ ಮಹಾ ತಪೋಧನರು, ಮಹಾಬ್ರಹ್ಮಜ್ಞಾನಿಗಳು ಅಂಥ ಸದ್ರುಗಳು. ಅವ್ರ ಸದ್ರು ಸ್ತ್ರೀ ಕ್ಷೇತ್ರದಲ್ಲಿ ಅವರ ಶಾಸ್ತ್ರ, ಪುರಾಣ, ಪ್ರವಚನ ನಡೀತಕ್ಕಂಥದ್ದಾಗ್ತಾಯಿತ್ತು. ಆತ್ಮೀಯರೇ, ಅಂಥ ಸದ್ರುಗಳು ಕುರಿತ ಶಾಸ್ತ್ರಗಳಲ್ಲಿ ಇಲ್ಲಿ ಗುರುವೇ ಮಾತಾ ಪಿತನು ಕುಲದೇವನು, ಗುರುವೇ ತಾರಕ ರೂಪನು, ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರ ಕಾಯಲಾರನು ಅಂತ. ಹರ ಕಾಯಲಾರನು ಮುನ್ನ ಏನು ಹೇಳ್ತಾರಲ್ಲೇ, ಗುರುವೇ ಮಾತಾ ಪಿತನು, ಗುರುಗಳೇ ಮಾತಾ ಅಂದ್ರೆ ತಾಯಿ ಅಂತ. ಗುರುಗಳ ತಾಯಿ. ಮಹಾರಾಷ್ಟ್ರೊಳಗೆ ಮಾವುಲಿ ಅಂತಾರೆ. ಮಾವುಲಿ, ಜ್ಞಾನೇಶ್ವರ ಮಾವುಲಿ ಅಂದ್ರೆ ಜ್ಞಾನೇಶ್ವರ ತಾಯಿ ಅಂತ ಹೇಳ್ತಾರೆ. ಇಲ್ಲಿ ಗುರುವೇ ಮಾತಾ. ಗುರುವೇ ಮಾತಾ ಅಂದ್ರೆ ತಾಯಿ ಮಗುವಿಗೆ ತುತ್ತು ಮಾಡಿ ಉಣಿಸ್ತಾರೆ ರೀ. ಎದೆ ಹಾಲನ್ನು ಕೊಡ್ತಾರೆ, ತುತ್ತು ಮಾಡಿ ಉಣಿಸ್ತಾರೆ, ಮಗುನ ರಕ್ಷಣೆ ಮಾಡ್ತಾರೆ. ಹಾಗೆ ಗುರುಗಳು ಏನು ಮಾಡ್ತಾರೆ, ನಮಗೆ ತಾಯಿ ಇಲ್ಲಿ ಊಟ ಮಾಡಿಸ್ತಾರೆ, ಗುರುಗಳು ಇಲ್ಲಿ ಊಟ ಮಾಡ್ತಾರೆ. ಬ್ರಹ್ಮಜ್ಞಾನ ಅಂತ ಬ್ರಹ್ಮಜ್ಞಾನ ನೀಡ್ತಾರೆ ಗುರುಗಳು, ತಾಯಿ ಸ್ವರೂಪ ಅಂತ. ಇದು ಬ್ರಹ್ಮಜ್ಞಾನ, ಜ್ಞಾನಾಮೃತ ಅಂತ. ಅದು ಎಂಥ ಶಕ್ತಿ ಇರ್ತದೆ, ಜ್ಞಾನಾಮೃತದಿಂದ ತೃಪ್ತಿಯಾದ ನಂತರ ಕೃತಕೃತಶ್ಯ ಮಾನವ ಎಲ್ಲವನ್ನು ಮಾಡಿ ಮುಗಿಸಂತ ಇನ್ನೊಂದು ಮಾಡೋದು ಬಾಕಿ ಉಳಿಲಿಲ್ಲ ಅಂತ್ರಿ. ಜ್ಞಾನಾಮೃತೇನ ತೃಪ್ತಶ್ಯ
ಮಾನವ ಕೃತಸ್ಯ ಮಾನವ ಜ್ಞಾನಾಮೃತದಿಂದ ಯಾರು ತೃಪ್ತಿ ಪಡ್ತಾರೆ ನೋಡಿ ಅವ್ರು ಕೃತಾರ್ಥ ಹೇಳ್ತಾರೆ, ಮತ್ತೊಂದು ಏನು ಮಾಡುವುದಿಲ್ಲ ಅಂತ ಹೇಳ್ತಾರೆ. ಅಂಥ ಒಂದು ಶಕ್ತಿಗಳಿರ್ತದೆ. ಗುರುವೇ ಮಾತಾ ಪಿತನು, ತಂದೆ ಏನು ಮಾಡ್ತಾರೆ? ತಂದೆ ಏನೆಲ್ಲವನ್ನು ಅನುಕೂಲ ಮಾಡಿ ವಿದ್ಯೆ ಕಲಿಸ್ತಾರೆ. ಗುರು ಏನು ಮಾಡ್ತಾರೆ? ಅವರು ಕೂಡ ಏನೆಲ್ಲವನ್ನು ಅನುಕೂಲ ಮಾಡ್ತಾರೆ, ವಿದ್ಯೆಯನ್ನು ಕೂಡ ಬ್ರಹ್ಮಜ್ಞಾನವನ್ನೇ ಗುರು ನೀಡ್ತಾರೆ. ಕುಲದೇವನು, ದೇವರು ಹೋಗಿರ್ತಾರೆ. ಕುಲದೇವನು ಈ ಉದಾಹರಣೆ ನೀವೇ ಇದ್ದೀರಿ. ಈ ಬಳದ ಈ ಬಹುಶಃ ಆನಂದ ಎಷ್ಟು ವರ್ಷ ಆತ್ರೀಗ? ಆನಂದ ಎಷ್ಟು ವರ್ಷ ಆತ? ಆನಂದ ಹುಟ್ಟಿ 1:30 ಅಂದರೆ 29 ವರ್ಷ ಆಯಿತು. 29 ವರ್ಷದಿಂದ ಸಂತಾನ ಇಲ್ಲ ನಮ್ಮ ಲಕ್ಷ್ಮಣ ದೇವರಿಗೆ. ಆಗ ಅವ್ರ ಮನೆದೇವರು, ಯಾರ ಮನೆದೇವರು? ಕೊಲ್ಲಾಪುರ ಕೇದಾರಲಿಂಗೇಶ್ವರ. ಅಲ್ಲಿ ಹೋಗ್ತಾಯಿದ್ರು. ಹೊಸ ಅಲ್ಲಿ ಹೋದಾಗ ದೇವ್ರ ಕುರಿತು ಪ್ರಾರ್ಥನಾ ಮಾಡಿ ವಿಶ್ರಾಂತಿ ತೊಗೊಂಡ್ರಿ. ಅವ್ರು ಹೇಳಿದ್ರಿ, ದೇವರ ನೀವು ಸಂತಾನ ಬೇಕು, ಹಾಗಾದ್ರೆ ಈ ದಿಕ್ಕಿಗೆ ಹೋಗು, ನೀನು ಸರಿಯಾಯ್ತು ಅಂತ ತೊಗೊಂಡು ಅಪ್ಪವ್ರ ಸ್ಥಾನ ತೋರಿಸಿರತ್ತಲ್ಲಿ. ಕೈ ಏನು ಮಾಡಿದ್ರೆ? ಹಾಂ, ಬಲಗೈ ತೋರಿಸ್ಬಿಟ್ರು. ಯಾರು ತೋರಿಸಿದ್ರಿ? ಕೇದಾರಲಿಂಗ ದೇವರೇ ತೋರಿಸ್ಬಿಟ್ರು. ದೇವ್ರು ಯಾರು ತೋರಿಸಿದ್ರು? ಅಪ್ಪ ಅವ್ರು ತೋರಿಸ್ಬಿಟ್ರು. ಅಲ್ಲಿ ಹೋಗ್ರಿ, ಏನಾಗ್ತದೆ? ಸರಿ ಆಗ್ತದೆ. ಅಂದ್ರೆ ನಿಮ್ಮ ಸಂತಾನ ಕೊಡುವ ಸಾಮರ್ಥ್ಯ ಎಲ್ಲಿದೆ? ಅಲ್ಲಿದು. ಮಗುಗೆ ಹೆಸರಿಟ್ರು, ಮಗು ನೀನು ಅಪ್ಪವ್ರ ಅವ್ರಿಗೆ ನನಗೆ ಪ್ರಾಪ್ತ ಅದೇ, ಸಂತೋಷ ಆಯಿತು, ಆನಂದವಾಯಿತು, ನಿನ್ನ ಹೆಸರು ಏನು ಹೇಳ್ತಾ ಇದ್ದೀನಿ? ಆನಂದ ಅಂತ ಇಟ್ಬಿಟ್ರು. ಅದಕ್ಕೆ ಗುರುವೇ ಇಲ್ಲಿ ಹೇಳ್ತಾರೆ, ಗುರುವೇ ಮಾತಾಪಿತನು ಕುಲದೇವನು. ಕುಲದೇವರು ಕೂಡ ಅವ್ರಿ ಇಲ್ಲೊಂದು ರೂಪದ ಆಶೀರ್ವಾದ ಮಾಡ್ತಾರೆ, ಇನ್ನೊಂದು ರೂಪದೊಳಗೆ ಅಲ್ಲಿ ಏನು ಮಾಡ್ತಾರೆ? ಇಲ್ಲಿ ಹೋಗುವಂತ. ಅಲ್ಲಿ ಬಂದಿರ್ತಾರ, ಅಲ್ಲಿ ಇಲ್ಲಿ ಹೋಗು. ಯಾರು ನಿಜ ಕುಲದೇವರಾದರೆ? ಯಾರಾದರು? ಕುಲದೇವನು. ಗುರುಗಳು ಕೂಡ ಕುಲದೇವರು. ಗುರುವೇ ತಾರಕ ರೂಪನು. ಗುರುಗಳು ತಾರಕ ರೂಪ ಅಂದ್ರೆ ತಾರಕ ಮಂತ್ರ ಅಂತ ಮಂತ್ರದ್ದು. ತಾರಕ ಮಂತ್ರ ಏನು? ದಾಟಿಸುವುದು. ಏನು ದಾಟಿಸೋದು? ಭವಸಾಗರವನ್ನು ದಾಟಿಸ್ಕೊಂಥವ್ರು ಯಾರಂದ್ರೆ ಗುರುವೇ ತಾರಕ ರೂಪ. ಗುರುಗಳು ಈ ಅಜ್ಞಾನ ಬಂದಿರತಕ್ಕಂಥ ಭವಸಾಗರ, ಈ ಭವಸಾಗರವನ್ನು ತಾರಿಸುವ ಸಾಮರ್ಥ್ಯಗಳು ಇರ್ತದೆ. ಅದಕ್ಕೆ ಗುರುವೇ ತಾರಕ ರೂಪನು. ಇಲ್ಲಿ ಗುರುಗಳು ನೌಕ ಅಂತ ಹಡಗನ್ನು ನಡೆಸ್ಕೊಂತಾರೆ. ಎಂಥ ಹಡಗ್ರಿ? ಭವಸಾಗರದ ಜಲ ತನ್ನ ಸ್ಪರ್ಶ ಆಗದೆ ತನ್ನ ಹಡಗನ್ನು ಕೂಡಿಸ್ಕೊಂಡು ದಾಟಿಸ್ಕೊಂಥವ್ರು ಮಹಾನಾವಿಕ ಯಾರಂತ ಸದ್ರುಗಳು. ಗುರುವೇ ತಾರಕ ರೂಪನು. ಮತ್ತೇನಂದ್ರೆ ಹರ ಮುನಿದರೆ ಗುರು ಕಾಯುವನು. ಒಂದು ವೇಳೆ ಹರ ಶಾಪ್ ಕೊಡ್ದವ್ರು, ಪರಮಾತ್ಮ ಶಾಪ್ ಕೊಡ್ದವ್ರು ಯಾರು ಕಾಯ್ತಾರಂದ್ರೆ ಗುರುಗಳಿಗೆ ಬಂದು ಶರಣಾಗ್ತಾದ್ರೆ ಗುರುಗಳು ರಕ್ಷಣೆ ಮಾಡಿಬಿಡ್ತಾರೆ. ಒಂದು ವೇಳೆ ಗುರುಗಳ ಶಾಪ್ ಕೊಟ್ರಂದ್ರೆ ಇನ್ನೂ ಬರೀ ಕೈ ಮುಗಿದಷ್ಟಾರೆ, ಯಾರೂ ಪರಿಹಾರ ಮಾಡಿದ್ರು. ಗುರುಗಳ ಶಾಪ ಕೊಟ್ಟಿದ್ದಾರೆ ಅಂದ್ರೆ ಯಾವ ದೇವತರು ಬಂದು ಏನು ಮಾಡ್ಲಿಕ್ಕೆ ಬರೋದಿಲ್ಲ ರೀ. ದೇವತರ ಪರಿಹಾರ ಮಾಡೋದಿಲ್ಲ. ಕೊನೆಗೆ ಎಲ್ಲಿ ಬರ್ಬೇಕು? ಮತ್ತೇನೇ ಬರ್ಬೇಕು ರೀ? ಏನೋ ಒಂದು ಪದ್ಯ ಬರ್ತದೆ, ನಾನು ಅಕ್ಕ ನೀನು ತಂಗಿ. ನೀವು ಹೆಣ್ಮಕ್ಳದ್ರದು, ನಾನು ಅಕ್ಕ ನೀನು ತಂಗಿ ಇಬ್ಬರು ಕೂಡನ ಗಂಡಗ ಬದಕ ಮಾಡೋಣ ಅಂತೇಳಿ ಒಂದು ಪದ್ಯ ಬರ್ತದೆ. ಅಂದರೆ ಅನುಭವದಿಂದ ನೋಡೋಣ, ನಾನು ಅಕ್ಕ ನೀನು ತಂಗಿ. ಇನ್ನೂ ಸ್ವಲ್ಪ ಮುಂದತ್ತೆ ಅದು ಮುಂದಿನ ವಿಷಯ ನೆನಪಾಗ್ತಾಯಿಲ್ಲ. ಅದಕ್ಕೆ ಮುಂದೆ ಇನ್ನೊಂದು ಆ ಹೆಣ್ಮಕ್ಳು ಹೇಳುವಾಗ, ಏಸೂರು ತಿರುಗಿದರೆ ಬೀಸಾಣ ಬಿಡದವ ಬೀಸೂನು ಬಾರ. ಏನಮ್ಮ? ಹಾಡ್ಯಾಡಿ ನಮ್ಮ ಬಳಗ ಹೇಳಿದ್ರಿ, ಹಾಡ್ಯಾಡಿ ಬೀಸೋರು. ಏಸೂರು ತಿರುಗಿ ಕೂಡ ಬೀಸಾಣ ಬಿಡದವ. ಎಷ್ಟು ಊರು ತಿರುಗಾಡಿ ಎಲ್ಲ ಮಾಡಿದ್ರೆ ಸಹಿತ ಹೆಣ್ಮಕ್ಳು ಮತ್ತೇನು ಮಾಡ್ಕೊರಿ? ಏನು ಮಾಡ್ಕೊರಿ? ಮತ್ತು ಬೀಸಬೇಕು. ಬೀಸುವಾಗ ಹಾಡ್ಯಾಡಿ ಬೀಸ್ಬೇಕು. ಕಷ್ಟ ಆಗತ್ತೆ ಅಂದ್ರೆ ಕಷ್ಟ ಮರಿವಿಗೋಸ್ಕರ ಹಾಡ್ಯಾಡಿ ಬೀಸ್ಕೊ ಹೊರತಾಗಿ ಅಳ್ಕೋತ ಬೀಸೋದಲ್ಲ. ಬೀಸೋಣ ಬರವ ಹಾಡ್ಯಾಡಿ. ಹಾಗೆ ಕೊನೆಗೆ ಬೀಸೋದು ಬಿಟ್ಟದಲ್ಲ, ಬೀಸಲೇಬೇಕು. ಅದೇ ಪ್ರಕಾರ ಎಷ್ಟೆಲ್ಲರ ಯಾವ ದೇವ್ರ ಕಡೆ ಹೋಗ್ರಿ, ಎಲ್ಲಿ ಬೇಕಾದಲ್ಲಿ ಹೋಗಲಿ, ಎಲ್ಲಿ ಹೋದರೂ ಕೂಡ ಏನೂ ಕೊನೆಗಿಲ್ಲ. ಕೊನೆಗೆ ದೇವರು ಯಾರು ತೋರಿಸ್ತಾರೆ? ದೇವ್ರು ಯಾರು ತೋರಿಸ್ತಾರೆ? ಮತ್ತು
ಗುರುಗಳ ಹತ್ರ ಹೋಗ್ರಿಪ್ಪ. ನಿಜವಾಗಿ ಆಗ್ತಕ್ಕಂಥ ಉದ್ಧಾರ ಎಲ್ಲಿ ಆಗ್ತದಂದ್ರೆ ಅಜ್ಞಾನ ತಿಮಿರವನ್ನು ನಿವೃತ್ತಿ ಮಾಡಿ ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥ ಮಹಾಸಾಮರ್ಥ್ಯ ಅಂತ ಜ್ಞಾನ ಭಾಸ್ಕರ ಸದ್ಗುರುನಾಥ ಸದ್ಗುರುಗಳಿಗೆ ಶರಣಾಗ್ತಾರೆ. ದೇವರೇ ಕಳಿಸ್ಕೊಡ್ತಾರೆ. ಮತ್ತೇನು ಬೇಕಾಗಿದ್ರೆ ಈ ಪರದ ಭೋಗ ಭಾಗ್ಯಾದ ಹೇಳ್ರಿ. ಮತ್ತು ಅಂತೀರ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇವ್ರು ಬರ್ತಕ್ಕಂಥ ಮೋಕ್ಷವನ್ನು ಎರಡನ್ನೂ ನೀಡ್ತಕ್ಕಂಥ ಸಾಮರ್ಥ್ಯ ಗುರುಗಳಿರೋದು. ಅಂಥ ಸಾಮರ್ಥ್ಯಗಳಂತರು ಸದ್ರುಗಳು. ಅಂಥ ಅವ್ರಿಗೆ ಯಾರು ಶರಣಾಗ್ತಾರ ಅವ್ರನ್ನ ಉದ್ಧಾರ ಮಾಡ್ತಕ್ಕಂಥ ಹೋಗ್ತಾರೆ. ಇಲ್ಲಿ ಗುರು ಮುನಿದರೆ ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರ ಕಾಯಲಾರನು. ಹರ ಪರಮಾತ್ಮ ಕೂಡ ಕಾಯುವುದಿಲ್ಲ. ಆದ್ದರಿಂದ ಗುರು ಸರ್ವಶ್ರೇಷ್ಠ. ಆದ್ದರಿಂದ ಏನು ಮಾಡಿದ್ರಿ? ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ. ಇಷ್ಟಕ್ಕೆ ಇವರ ವ್ಯವಹಾರ ಇಲ್ಲಿ ಮುಗಿತು. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮದು. ಗುರು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿದಾರಪ್ಪ. ಇವ್ರ ವ್ಯವಹಾರದೆಲ್ಲ ಇಷ್ಟು ಮುಗಿತು. ಇನ್ನು ದಾಟಿ ಬರಲಿಕ್ಕೆ ಆಗ್ತಾಯಿಲ್ಲ. ಇನ್ನು ದಾಟಿ ಮುಂದೆ ಹೋಗಿ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು ಕೂಡ ಹೋಗಿ ಶರಣಾಗ್ತಕ್ಕಂಥದ್ದು ಉದ್ಧಾರ ಬೇಕಾದ್ರೆ ಯಾರು ಹತ್ರ ಅಲ್ಲೇ ಹೋಗ್ಬೇಕು, ಗುರು ಸನ್ನಿಧಿಗೆ ಹೋಗಬೇಕು. ಅದರಿಂದ ಅವರು ಹತ್ರ ಗುರು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಇದ್ದಾರೆ ಅಂತ. ಅಂಥ ನಾವು ಗುರುಗಳ ವಿಷಯ ನಾವನ್ನೆಲ್ಲ ನೋಡ್ತಾ ಇದ್ದೀವಿ, ಶ್ರಮ ಮಾಡ್ತಕ್ಕಂಥ ಹೋಗ್ತಾ ಇದ್ದೀವಿ. ಆದ್ಮೇಲೆ ಗುರುಗಳ ವಾಕ್ಯದಲ್ಲಿ ಮನುಷ್ಯನಿಗೆ ಸಂಶಯ ಇರ್ಕೊಡುದು. ಗುರುಗಳು ಯಾವುದನ್ನು ಹೇಳ್ತಾರೆ ಅಪ್ಪ ಹೇಳ್ತಾರೆ. ಗುರು ನಂಬಿಕೆ ಹೇಗಿರ್ಬೇಕು ಶಿಷ್ಯನಲ್ಲಿ ಅಂದ್ರೆ, ಇದು ಬೇವಿನ ಮರ ಅಂತ ಗುರು ಹೇಳಿದ್ರಂದ್ರೆ ಮಾವಿನ ಮರಕ್ಕೆ ಸತ್ಯವಾಗಿ ಕೂಡ ಅದು ಬೇವಿನ ಮರ ಅಂತ ತಿಳಿಬೇಕಂತ್ರಿ. ಸಂಶಯ ಇರೋದು ತಪ್ಪು ಒಪ್ಪಬೇಕಂತ್ರಿ. ಗುರುಗಳು ಮಾವಿನ ಮರಕ್ಕೇನು ಬೇವಿನ ಮರ ಅಂತ ಹೇಳಿದ್ದಾರೆ ಅಂದ್ರೆ ಅದು ಬೇವಿನ ಮರವೇ. ಏನು ಬೇವಿನ ಮರಕ್ಕೆ ಮಾವಿನ ಮರ ಅಂತ ಹೇಳಿದ್ರು ಕೂಡ ಬೇವಿನ ಮರ ಅದು ನೋಡಲಿಕ್ಕೆ ಇಲ್ಲರಿ, ಅದೇ ಸಾಧ್ಯ ಅದ ರೀ, ಅದು ಬೇವಿನ ಮರ ಅಂತಲ್ಲ, ಮಾವಿನ ಮರವೇ ಅಂತ. ಏಕೆಂದರೆ ಅಷ್ಟು ಶಕ್ತಿ ಸಾಮರ್ಥ್ಯ ಅದು ಗುರುಗಳಲ್ಲಿ. ಮೊದಲ ಕಂಡುಗಳು ನೀವು ಕೇಳಿದ ವಿಷಯವನ್ನು ನಮ್ಮ ಸದ್ರೋವರ ಶ್ರೀ ಕ್ಷೇತ್ರದ ಮಧುರಖಂಡಿ ಕಮರಿ ಮಠದಲ್ಲಿ ನಾವು ಸದ್ರೋವರ ಸನ್ನಿಧಿಯಲ್ಲಿರುವಾಗ ಒಂದು ದಿವಸ ಏನಾಯ್ತು ಅಂದ್ರೆ, ಈಗ ನಮ್ಮ ಮಠದ ಮುಂದೆ ಹುಣಸೆ ಮರ ಬೇವಿನ ಮರ ಅದ ನೋಡಿರಿ ಸರ್, ಅಪ್ಪ ಇರ್ತಕ್ಕಂಥ ಮಾಡಿ ನಾವು ಇರ್ತೀವಲ್ಲ ಅಲ್ಲಿ ಹುಣಸೆ ಮರ ಬೇವಿನ ಮರ ಅದು ಆಚೆಗೆ ಇನ್ನೊಂದು ಆಚೆಗೆ ಒಂದು ಬೇವಿನ ಮರ ಹುಣಸೆ ಮರ ಕಾಣ್ತದೆ. ಅಲ್ಲಿ ಅದು ಒಂದು ಕಾವಲಿತ್ತು ಮೊದಲಲ್ಲಿ. ನೀರು ಹಾಕೋಗೋಸ್ಕರ ಅಲ್ಲಿ ಕಾವಲಿ ಮಾಡಿ ಮಡಿ ಕಟ್ಟಿ ಮಡಿ ಒಳಗೆ ನೀರು ಹಾಕ್ತಾಯಿದ್ದೀವಿ. ಅದ್ರೊಳಗೆ ಒಂದು ಏನಂದ್ರೆ ಪಪ್ಪಾಯಿ ಗಿಡ ಇದ್ದೈತೆ ರೀ. ಪಪ್ಪಾಯಿ ಹಣ್ಣಿನ ಗಿಡ ಇತ್ತು. ಆದರೆ ಪಪ್ಪಾಯಿ ಹಣ್ಣಿನ ಗಿಡ ಅದು ಏನಾಯ್ತು ಅಂದ್ರೆ ಅದು ಬೆಳೀತಾ ಬಂದ್ರೆ ಇಷ್ಟು ಎತ್ತರ, ನೆಲದಿಂದ ಇಷ್ಟು ಎತ್ತರ ಹಾಕೊಂಡು ಮತ್ತು ಎತ್ತರ ಆಯಿತು. ಅಲ್ಲಿ ನಮ್ಮ ಮಾಳೆದ ಬೋರಮ್ತಾ ಇದ್ದರು, ನಮ್ಮ ಸಂಗಾಪುರ ಭೀಮಸೇನ ಅವರು ಇದ್ರಿ. ಆ ಬೋರಮ್ತಾಯಿ ಕರೆದ್ರು, ಅಣ್ಣ ಬಾಯಿಲ್ಲತ್ತು. ಅಣ್ಣ ಬಂದ, ತಂಗಿ ಹೇಳಿದರು, ಕೊಡ್ಲಿ ತೊಗೊಂಬಂದರು. ಅಣ್ಣ ಇದನ್ನು ಈ ಗಿಡ ಇದನ್ನು ಏನು ಉಪಯೋಗ ಇಲ್ಲ, ಇದನ್ನು ಕಡಿ ಅಂತ ಕೊಟ್ಟರು. ಲೌಕಿಕ ಎಷ್ಟಾಗೋದು, ಅಣ್ಣ ತಂಗಿ ಕೈ ಕೊಡ್ಲಿಕ್ಕೆ ಕೊಡ್ಬೋದು, ತಂಗಿ ಅಣ್ಣ ಕೈ ಕೊಡ್ಲಿಕ್ಕೆ ಕೊಡ್ಬೋದು. ಲಾಭ ಇದ್ರೆ ಸರಿ, ಲಾಭ ಇರಲಿಲ್ಲ ದೂರ ಸರಿ ಅಂತ. ಹೌದು ಅಂತ ವ್ಯವಹಾರ. ಕೈ ಹಾಕಿ ಕೊಟ್ಟಿದ್ರು, ಅಣ್ಣ ಏನು ಮಾಡು ಈ ಗಿಡವನ್ನು ಕಡಿ. ಅಷ್ಟೊಳಗೆ ರೀ ಅದೇ ಸಮಯಕ್ಕೆ ಅಪ್ಪಾರು ಬಂದುಬಿಟ್ರು ಸರಿಯಾಗಿ. ನಮ್ಮ ಮುಂದೆ ನಡೆದ ಘಟನೆ ಇದು. ಸರಿಯಾಗಿ ಬಂದರು ಅಪ್ಪರು. ಬಂದು ಅವ್ರು ಕೊಡ್ಲಿ ತೆಗೆದುಕೊಂಡು ಇನ್ನೇನು ಅವರು ಈಗ ಎತ್ತಿವಾರಿ ಕೊಡ್ಲಿ ಕೈ ಹಿಡ್ಕೊಂಡು ತಂಗಿ ಹೇಳಿದರು, ಅಣ್ಣ ಎತ್ತಿರು ಕೊಡ್ಲಿ. ಅಪ್ಪ ಹೇಳಿದ್ರು ತಡಿ ಅಂತ ಹೇಳಿದ್ರು. ತಿರುಗಿ ನೋಡ್ರು, ಹ್ಞೂ ಅಪ್ಪಾರು ಭೀಮಸೇನ ಕೊಡ್ಲಿ ಕೆಳಗೆ ಬಂತು. ಅಪ್ಪ ಅವ್ರು ಹೇಳಿದ್ರು, ಏನು ಕಾರಣ ನಾನು ಕಡಿತಾ ಇದ್ರಿ? ಬೋರಮ್ಮ ಹೇಳಿದ್ರು, ಅಪ್ಪರು ನಾನು ಕಡಿ ಅಂತ ಹೇಳಿದ್ರಿ ಭೀಮಸೇನಣ್ಣಾಗ. ಕಾರಣದವ್ರು ಹೇಳಿದರು, ಅದೇನಪ್ಪ ಕಾಯಿನ ಹೋದ್ರಿ, ಅದು ಗಂಡು ಗಿಡ ಅದ್ರಿ, ಹೆಣ್ಣು ಗಿಡ ಅಲ್ರಿ, ಇಷ್ಟಿಟ್ಟದ್ದು ಗೊನೆ ಬಿಡ್ತದ್ರಿ, ಅದಕ್ಕೆ ಬರೀ ಇಷ್ಟೇ ಬಿಟ್ಕೋತದ್ರಿ, ಅದಕ್ಕೆ ಹಣ್ಣು ಆಗೋದಿಲ್ಲ ರೀ, ಕಾಯಿ ಆಗೋದಿಲ್ಲ. ಹೌದು, ಫಲ ಕೊಡ್ಲಿಕ್ಕಂದ್ರೆ ನೀವು ಸಂಸಾರಿಕರು ತೆಗಿಯೋವರ, ನೀವು ಯಾವುದು ನಿಮ್ಗೆ ಉಪಯೋಗ ತಗೊಂಡು ಕಾಯ್ದು ಇಲ್ಲ ತೆಗೆದು ಸರಿ ತರಲಿ ಕೊಡಲಿ ಅಂತಕೊಂಡು ಹೇಳಿ ಆ ಭೀಮಸೇನ ಅದನ್ನು ಕೈ ಒಳಗೆ ಕೊಡಲಿ ಅಪ್ಪ ಅವ್ರು ತೊಗೊಂಡ್ರು. ತೆಗೆದುಕೊಂಡು ಹೋಗಿ ಆ ಗಿಡಕ್ಕೆ ಹಚ್ಚಿದ್ರು. ಹೀಗೆ
ಗಿಡಕ್ಕೆ ಹಚ್ಚಿ ಮಾತನಾಡಿದರು. ಅವನು ರೇಣು ತೃಣಕಾಷ್ಟ ಪರಿಪೂರ್ಣವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪ. ಗುರುಗಳು ಎಲ್ಲ 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 ಗಿಡಗಂಟೆಗಳೆಲ್ಲ ಕೂಡ ಅಣುಗಳು ಕೂಡ ಚೇತನ ಸ್ವರೂಪದ. ಸರ್ವಂ ಖಲಿಯೋ ಬ್ರಹ್ಮ ನೇಮದಲ್ಲ, ಎಲ್ಲವೂ ಪರಬ್ರಹ್ಮ ಸ್ವರೂಪದ, ಎಲ್ಲವೂ ಚೇತನ ಸ್ವರೂಪ. ಅಚೇತನ ಯಾವುದೇ ಇಲ್ಲ ಇಲ್ಲಿ. ಗಿಡಕ್ಕೆ ಹೋಗಿ ಕೊಡ್ಲಿ ಹಚ್ಚಿದರು. ನೆನ್ಪಿಟ್ಕೊಳ್ರಿ, ಗಿಡಕ್ಕೆ ಕೊಡ್ಲಿ ಹಚ್ಚಿ ಹೇಳಿದರು, ಹೇ ವೃಕ್ಷವೇ, ನಿನ್ನನ್ನು ಇವ್ರು ಕಡ್ಲಿಕ್ಕೆ ಬಂದಾರೆ, ನಾವು ಬಿಡಿಸೀವಿ. ನೀನು ಇಲ್ಲಿ ಉಳಿಬೇಕಾದ್ರೆ ನೀನು ಈ ಗಂಡು ಮರ ಹೋಗಿ ಹೆಣ್ಣು ಮರ ಆಗಬೇಕು, ಫಲವನ್ನು ಕೊಡಬೇಕು. ಫಲವನ್ನು ಕೊಟ್ಟರೆ ಅಷ್ಟೇ ನೀ ಇಲ್ಲಿರ್ತಾ ಇದ್ದಿ. ಫಲವನ್ನು ಕೊಡ್ಲಿಕ್ಕಾದ್ರೆ ಇವ್ರು ನಾಶ ಮಾಡ್ತಾರೆ. ಅದು ಕೇಳಿದ್ರು, ಖರಾರ ಈಗ ನಾನು ಕೊಡಲಿ ಅಂತ ತೆಗೆದುಕೊಂಡು ಹಚ್ಚಿದ್ದೀನಿ. ಈಗ 3 ದಿನ ಕಡಿಗೆ ಹೋಗಿಸ್ತಾರಾಗಿ ಅದು ಕರಿಗೆ ಕೊಟ್ಟಿಲ್ಲ, ನಾನು ಕಡಿತಾ ಇಲ್ಲ. ಆದರೆ ಇನ್ನು 3 ದಿನಗಳಲ್ಲಿ ನಿನ್ನೆಲ್ಲ ಕೊನೆಗಳನ್ನು ಉದುರಿಸ್ಬೇಕು. ಗಂಡು ಏನಾಗಬೇಕು, ಹೆಣ್ಣಾಗಬೇಕು. ಆಮೇಲೆ ದೊಡ್ಡ ದೊಡ್ಡ ಹೂ ಇರ್ತಾವೆ, ಗಿಡದ ಹೂ ದೊಡ್ಡ ಇರ್ತಾರೆ. ಹೆಣ್ಣು ಗಿಡ ಇದ್ರೆ ದೊಡ್ಡದು ಹೂ, ಗಂಡು ಗಿಡ ಉದ್ದ ಆಗ್ತಾವೆ. ಉದ್ದು ಗೊನೆಯಾಗಿ ಅದಕ್ಕೆ ಸಣ್ಣ ಸಣ್ಣ ಹೂ ಆಗ್ತಾವೆ. ಇನ್ನು 15 ದಿನಗಳಲ್ಲಿ ಫಲವನ್ನು ಕೊಡಬೇಕು. ಅಷ್ಟಿದ್ರೆ ಇಲ್ಲಿರ್ತಾ ಇದ್ದಿ, ಇಲ್ಲಂದ್ರೆ ಕೊಡಲಿ ಅಂತ ಹೇಗಿದ್ರು ಈ ಮುಹೂರ್ತ ಮಾಡಿದ, ಇದೇ ಕೊಡಲಿ ಬಂದು ಅವ್ರು ತೆಗೆದುಕೊಂಬಂದು ಕಡಿತಾರೆ ನನ್ನ ಅಂತ ಹೇಳಿದ್ರು. ಅಷ್ಟೊಂದು ಬಂದ್ಬಿಟ್ಟು ತೆಗದ್ಲಿಪ್ಪ ಭೀಮಣ್ಣ ತೆಗೆದ್ರು. ಭೀಮಣ್ಣ ತಂಗಿಕಾಯಿ ಕೊಟ್ಟರು, ತಂಗಿ ತೆಗೆದುಕೊಂಡು ಎಲ್ಲಿರ್ತಾರೆ ಅಲ್ಲಿಟ್ರು, ಹೋಗಿಬಿಡ್ತು. ಆಮೇಲೆ 3 ದಿವಸದೊಳಗೆ ರೀ ಅವ್ರ ಗೊನೆಗಳೆಲ್ಲ ಕತ್ತರಿಸಿ ಬಿದ್ದುಬಿಟ್ಟೆಲ್ಲ ಹೋಗಿಬಿಟ್ಟು ಉಚ್ಚೋದು. ಗಂಡು ಪಪ್ಪಾಯಿ ವೃಕ್ಷ ಏನು ಮಾಡ್ತೀರಿ, ತನ್ನ ಗೊನೆಗಳನ್ನು ಉದುರಿಸಿಬಿಡ್ತು. ಮುಂದೆ 3 ದಿನಗಳಲ್ಲಿ ಇಷ್ಟು ದೊಡ್ಡ ಹೂ ಬಂದ್ರಿ. ಹೂ ಕಾಯಿ ಸಮೇತವಾಗಿ ಹೂ ಬಂದ್ಬಿಟ್ಟು ಆಗ ಹೂ ಆ ಗಿಡ ಈ ಭೂಮಿ ಬಿಟ್ಟು ಇಷ್ಟು ಎತ್ತರ ಅಂದರೆ ಬಹುಶಃ ಒಂದು 2 ಫೂಟ್ ರೀ, 2 ಅಥವಾ 2.5 ಫೂಟ್ ಇಷ್ಟು ಬಿಟ್ಟು ತುದಿ ತನಕ ಎಲ್ಲ ಕಡೆ ಹೂ ಬಿಟ್ಬಿಡ್ತೀರಿ. ಆಗ ಮೇಲ್ಭಾಗ ಒಂದು ಇಷ್ಟ ಬಿಟ್ಟು ಹೂ ಬಿಡ್ತು. ಸಾಕಾಗ್ಬಿಟ್ಟು ಹೂ ಬಿಡ್ತು. ಒಂದು 15 ದಿವಸದೊಳಗೆ ರೀ, ಅದು ಗುರುಗಳ ಕೃಪಾಶೀರ್ವಾದ. ಅದು 15 ದಿವಸದೊಳಗೆ ಇಷ್ಟಿಷ್ಟು ದೊಡ್ಡ ಕಾಯಿ ಬಿಡ್ತೀರಿ, ಇಷ್ಟಿಷ್ಟು ದೊಡ್ಡ ಎಲ್ಲ. ಬುಡದಿಂದ ಮೇಲ್ಭಾಗ ಪರ್ಯಂತವಾಗಿ ಕಾಯಿಗಳಾಗಿಬಿಡ್ತು. ಅಪ್ಪವರಲ್ಲಿ ಬಂದಿದ್ರು. ಆದ ದಿವಸ ಅವರು ಇಬ್ಬರು ಬಂದ್ರು, ಅಣ್ಣ ತಂಗಿ. ಅಪ್ಪವ್ರು ಹೇಳಿದ್ರು, ಬೋರಮ್ಮ ಓರಪ್ಪ ಅವರು ಭೀಮಣ್ಣ ಆ ತಂಗಿ ಆ ಭೀಮಣ್ಣ ಕೈ ಕೊಡ್ಲಿ ಕೊಡು. ಎದಕ್ಕೆ ಅಪ್ಪವ್ರ ಅಂತ ಕೇಳಿದ್ರು. ಆ ಗಿಡ ಕಡಿಬೇಕಾಗಿದೆ ಅಂತ. ಗಿಡ ಕಡಿಬೇಕು, ಕೊಡ್ಲಿ ತೊಗೊಂಬರ್ರಿ. ಅವ್ರ ಹೇಳಿದ್ರಿ, ಇಲ್ಲರಪ್ಪವ್ರ ಕಾಯಿ ಆಗೈತಿ ರಪ್ಪವ್ರ, ಅದನ್ನ ಕಡಿದ್ರಪ್ಪವ್ರ. ಅದ ಕೈ ಆಗ ಬೇರೆ ಕೈ, ಅದಕ್ಕೆ ಈಗ ಬೇರೆ ಕೈ. ಕೈ ಬದಲಾತಲ್ರಿ, ಯಾರ ಕೈಯಿಂದ ಬದಲಾಗ್ತದ? ಅದಕ್ಕೆ ಗುರುಗಳ ಹಸ್ತ ಸ್ಪರ್ಶ ಆತಂದ್ರೆ ವಿಶೇಷ ಇರ್ತದೆ ರೀ. ಅದಕ್ಕೆ ನಮ್ಮ ತಲೆ ಮೇಲೆ ಗುರುಗಳ ಹಸ್ತ ಇರ್ತಲ್ಲ, ಹಸ್ತ ಸ್ಪರ್ಶ ಆದ ನಮ್ಮ ಜನ್ಮಾಂತರ ಪಾಪ ರಾಶಿ ಸುಟ್ಟು ಭಸ್ಮ ಹೋಗ್ಬಿಡ್ತಾರೆ. ಗಂಡು ಮರ ಹೋಗಿ ಹೆಣ್ಣು ಮರ ಆಗಿಬಿಡ್ತು. ಎಷ್ಟೋ ಸಲ ಹೆಣ್ಣು ಮಗು ಗಂಡು ಮಗು ಆಗಿಬಿಡ್ತದೆ. ಎಷ್ಟೋ ಸಲ ಬದಲಾವಣೆ ಆಗ್ತದೆ. ಬದಲಾಯಿಸುವ ಸಾಮರ್ಥ್ಯ ಇರೋದ್ರೆ ಗುರು ಇರ್ತಕ್ಕಂಥದ್ದು. ಅದರಿಂದ ಅಂಥ ಸದ್ರುಗಳು ಕರುಣಾಮಯರು, ಅವ್ರ ಕೃಪಾಶೀರ್ವಾದ ಆಯಿತು. ಎಷ್ಟೋ ದಿನಗಳ ಪರ್ಯಂತ ಇತ್ತು ರೀ. ಎಷ್ಟೋ ಹಣ್ಣನ್ನು ತಿಂತೀರಿ ಎಲ್ಲರೂ. ಆದ್ರೆ ಆ ಗಿಡದ ಹಣ್ಣು ತಿಂದಾಗ ಎಲ್ಲರೂ ಹೇಳ್ತಿರು, ಎಷ್ಟು ಸಿಗೋದ್ರಿ ಹಣ್ಣು, ಇಂಥ ಹಣ್ಣು ನಾವು ಇಲ್ಲಿ ತಿಂದಿಲ್ಲ ಅಂತ. ಇದಕ್ಕೆ ಅಂಥ ಗಿಡನ ಎಲ್ಲಿ ಇರೋದಿಲ್ಲ ರೀ. ಅಂಥ ಗಿಡ ಇರ್ತಾರೆ, ಗಂಡು ಗಿಡ ಹೋಗಿ ಹೆಣ್ಣು ಗಿಡ ಆಗಿರೋದಿಲ್ಲ. ಗುರುಗಳ ಕೃಪೆಯಿಂದ ಬಂದಿರ್ತಕ್ಕಂಥ ಹಣ್ಣದು ಭಾಳ ಸಂತೋಷ. ಎಲ್ಲ ಸಂತೋಷ ಪಡ್ತೀವಿ. ಎಷ್ಟು ಚಲೋದ್ರಿ ಅಣ್ಣ, ಎಷ್ಟು ಚಲೋದ್ರಿ. ಅದು ಬೀಜ ತೆಗೆದುಕೊಂಡು ಹೋಗಿ ಹಾಕ್ತೀವಿ ರೀ. ಎಲ್ಲ ತೆಗೆದುಕೊಂಡು ಹೋದ್ರಿ, ಬೀಜ ತೆಗೆದುಕೊಂಡು ಹೋಗಿ ಹಾಕಿದ್ರೆ ಅಂತ ಬರ್ತಾವ್ರಿ ಅಣ್ಣ. ಗುರು ಕೃಪಾ ಆಶೀರ್ವಾದ ಬೇಕಲ್ಲ ಅದಕ್ಕೆ. ಅದಕ್ಕೆ ಒಂದು ಮರಕ್ಕೂ ಕೃಪಾ ಆಶೀರ್ವಾದ ಆಗಿರೋ ಬದಲಾವಣೆ ಮಾಡ್ಕೊತಂದ್ರೆ, ಮನುಷ್ಯರ ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂದು ವೇಳೆ ಮರಕ್ಕಿಂತಲೂ ಕಷ್ಟ ಕಾಣ ಅಂತ. ಮರಕ್ಕಿಂತಲೂ ಏನಂದ್ರೆ ಮರಕ್ಕಿಂತಲೂ ಜೀವನ ಕೀಳಾಗ್ತದೆ. ಅದಕ್ಕಾಗಿ ಗುರುಗಳ ಕೃಪಾಶೀರ್ವಾದ ಅವಶ್ಯವಾಗಿ ಮನುಷ್ಯ ಪಡಿಬೇಕು, ಉದ್ಧಾರ ಆಗಬೇಕು. ಆದಮೇಲೆ ಇಲ್ಲಿ ಸಂಶಯರಹಿತವಾಗಿ ಗುರುಗಳ
ಒಂದು ವಾಕ್ಯವನ್ನು ಪಾಲಿಸ್ಬೇಕು. ಅಷ್ಟು ಶಕ್ತಿಗಳಿರ್ತದೆ. ಇಲ್ಲಿ ಶ್ರೀಕೃಷ್ಣ ಭಗವಂತ ಅಂತಾರೆ, ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಮನಸ್ಸು ಸಂಶಯರಹಿತವಾಗಿರಬೇಕು. ಸಂಶಯರಹಿತವಾಗಿರಬೇಕು. ಮಹಾಬಾಹು ಅಂದ್ರೆ ಯುದ್ಧವನ್ನು ಮಾಡ್ತಕ್ಕಂಥ ಮಹಾಬಲಶಾಲಿ ಇರ್ತಕ್ಕಂಥ, ಅದರ ಅರ್ಥ ಬಲಶಾಲಿ. ಮಹಾಬಾಹು. ಅರ್ಜುನ ಇನ್ನೊಂದು ಹೆಸರದ ಸವ್ಯಸಾಚಿ ಅಂತ. ಸವ್ಯಸಾಚಿ ಅಂದ್ರೆ ಎರಡೂ ಕೈಗಳಿಂದ ಮಾಡಿಬಿಡ್ತಕ್ಕಂಥ ಶಕ್ತಿ ಅರ್ಜುನಿಗೆ. ಎರಡೂ ಕೈಗಳಿಂದ ಏಕಾಲಕ್ಕೆ ಎರಡೂ ಕೈಯಿಂದ ಮಾಡಿಬಿಡೋದು, ಅದಕ್ಕೆ ಸವ್ಯಸಾಚಿ ಅಂತ ಹೆಸರು. ಅಂಥ ಮಹಾಬಾಹು ಮನೋ ದುರ್ನಿಗ್ರಹಂ, ಮನಸ್ಸು ಅದನ್ನು ಅದು ಕೆಟ್ಟದ್ದು ಮಾಡ್ತಕ್ಕಂಥ ಮನಸ್ಸನ್ನು ಬದಲಾವಣೆ ಮಾಡ್ಕೊಂಡು ಅದನ್ನು ನಿಗ್ರಹ ಮಾಡೋದು, ಅದು ಬೇರೆ ಕಡೆ ಹೋದಂತೆ. ಚಲಂ ಅಂದರೆ ಎಲ್ಲ ಛಲ ಇರಬೇಕು, ಬೇರೆ ಕಡೆ ಹೋದಂತೆ ಮಾಡಬೇಕು, ನಿನ್ನ ಕಡೆ ಬರುವಂತೆ ಮಾಡ್ಕೋಬೇಕು. ಕೆಟ್ಟ ವಿಷಯಗಳನ್ನು ಏನು ಅದನ್ನು ನಿಗ್ರಹ ಮಾಡು. ದುರ್ನಿಗ್ರಹ ಅಂದ್ರೆ ಕೆಟ್ಟದ್ದನ್ನು ಬಿಡಿಸಿ ನಿನ್ನ ಕಡೆ ಬರುವಂತೆ ಮಾಡ್ಕೋ, ದುರ್ನಿಗ್ರಹ. ಆಮೇಲೆ ಅಭ್ಯಾಸ ಏನು ತುಕ್ಕವಂತೆ, ಅಭ್ಯಾಸದಿಂದ ಏನು ಮಾಡ್ಕೋ, ಕೌಂತೆಯ ಕುಂತಿತನಯ ನೀನು ಅಭ್ಯಾಸದಿಂದ ವೈರಾಗ್ಯ, ಅಭ್ಯಾಸದಿಂದಲೂ ವೈರಾಗ್ಯ ಅಂದ್ರೆ ವೈರಾಗ್ಯ. ಇಲ್ಲಿ ವೈರಾಗ್ಯ ಅಂದ್ರೆ ರಾಗ ಅಂದ್ರೆ ಪ್ರೀತಿ. ವಿಷಯಗಳ ಶಬ್ದ ಸ್ಪರ್ಶ ರೂಪರಸ ಗಂಧಾದಿ ವಿಷಯಗಳಲ್ಲಿ ಮನುಷ್ಯನಿಗೆ ಪ್ರೀತಿ ಇರ್ತದೆ. ಆ ಪ್ರೀತಿಗೆ ವೈರ ಮಾಡೋದು ವೈರಾಗ್ಯ ಅಂತ. ಈ ವಿಷಯದ ಜಗತ್ತೆಲ್ಲ ವಿಷಯಗಳನ್ನ ಪ್ರೀತಿಗೆ ಪಾತ್ರ, ಆ ವಿಷಯಗಳನ್ನೆಲ್ಲವನ್ನು ತ್ಯಾಗ ಮಾಡು. ನಾನು ಸಚ್ಚಿದಾನಂದ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಇದ್ದೇನೆ ಅಂತಕ್ಕಂಥ ತಿಳ್ಕೊಳ್ಳಿಕ್ಕೆ ಸಾಮರ್ಥ್ಯ ಪ್ರಾಪ್ತಿ ಆಗ್ತದೆ. ಆ ಉದ್ಧಾರ ಆಗ್ತಕ್ಕಂಥವನಾಗ್ತಾ ಇದ್ದಿ. ವೈರಾಗ್ಯಗಳ ಗೃಹ್ಯತೆ, ವೈರಾಗ್ಯದ ಕೊಡಲ್ಪಟ್ಟಂಥವನಾಗಿ ವೈರಾಗ್ಯವನ್ನು ಸ್ವೀಕಾರ ಮಾಡು, ಸಮಸ್ಯೆಯನ್ನು ತ್ಯಾಗ ಮಾಡು, ನಿಸ್ಸಂದೇಹ ಉಳ್ಳಂಥವನಾಗು, ಆಗ ನೀನು ಧನ್ಯ ಆಗ್ತಕ್ಕಂಥವನಾಗ್ತಾ ಇದ್ದೆ ಅಂತಕೊಂಡು ಹೇಳ್ತಾರೆ. ಹೀಗೆ ಸದೃಢ ಸನ್ನಿಧಿಯಲ್ಲಿ ದಿನಾಲು ಶಾಸ್ತ್ರ ಪುರಾಣ ಪ್ರವಚನ ನಡೀತಕ್ಕಂಥ ಆಗ್ತಾಯಿತ್ತು. ಆದ್ಮೇಲೆ ಹೀಗೆ ಶಾಸ್ತ್ರ ನಡೀತಾ ಬಂತು. ಅಪ್ಪರ ಸನ್ನಿಧಿ ಸಾಯಂಕಾಲ ಆಗ್ತಾ ಬಂತು. ಸಾಯಂಕಾಲ ಆಗ್ತಾ 6 ಗಂಟೆನೂ ಆಯಿತು. 6 ಗಂಟೆ ಬಂದು 7 ಗಂಟೆ ಬಂತು. ಒಬ್ಬ ಉಂಬ್ರಾಣಿಂದ ಒಬ್ಬ ವ್ಯಕ್ತಿ ಬಂದು ಅಪ್ಪವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಮುಖ ಭಾಳಷ್ಟು ಭಯದಿಂದ ಕುಡಿತು. ಅಪ್ಪವ್ರು ಕೇಳಿದರು, ಏನಪ್ಪ ಹೀಗೆ ಭಯದಿಂದ ಕುಡಿಯಲ್ಲ, ಏನಾಗಿದೆ ನನಗಂತ. ಅಪ್ಪವ್ರ ನಮ್ಮ ಊರೊಳಗೆ ಭಾಳ ಕೆಟ್ಟಿದ್ರು ಅಪ್ಪವ್ರ. ಸಣ್ಣ ಮಕ್ಕಳು ದೊಡ್ಡವರು ಎಲ್ಲ ದುಃಖ ಮಾಡ್ತಾ ಇದ್ದಾರೆ, ಭಾಳ ಭಯದಿಂದ ಕುಡಿದಾರೆ, ಭಾಳ ಕಷ್ಟದ, ಭಾಳ ತೊಂದರೆ ಅದ ಅಪ್ಪವ್ರ. ಎಲ್ಲರಿಗೂ ಭಯ ಆಗ್ಯದ, ಏನು ಮಾಡೋಕ್ಕೆ ತಿಳಿತಾ ಇಲ್ಲ, ಹೀಗಾಗಿದ್ದಾರೆ ಅಪ್ಪವ್ರು. ಹೇಳಿದ್ರು ಏನಾಗಿದೆ ಅಂತಂದ್ರೆ ಅವ್ರು ಹೇಳಿದರು, ಆ ಬಂದಿರ್ತಕ್ಕಂಥ ವ್ಯಕ್ತಿ, ಅಪ್ಪವ್ರ ನಮ್ಮ ಊರೊಳಗೆ ಸೀತಾದೇವಿ ಮನೆ ಅಂತೇಳಿ ಬರ್ತದೆ ಅಂತೇಳಿ ಧರ್ಮರು ಬರ್ತಾರೆ. ಆಗಿನ ಕಾಲಕ್ಕೆ ಈಗ ಬರ್ತಾಯಿಲ್ಲ, ಗಾಡಿ ಹುಡ್ಕೊಂಡು ಬರ್ತಾಯಿದ್ರು ಅವ್ರು. ಆ ಗಾಡಿ ಹುಡ್ಕೊಂಡು ಅದ್ರೊಳಗೆ ಧರ್ಮರು ಸೀತೆ ಮನೆಯ ಧರ್ಮರು ಬರ್ತಿದ್ರು. ಧರ್ಮರು ಅಂದ್ರೆ ಸೀತೆ ಮನೆಯ ಅಧರ್ಮ ಇರ್ತಲ್ಲ, ಏನೋ ಹೆಸರು ಧರ್ಮರು, ಧರ್ಮದಲ್ಲಿ ನಡ್ತಕ್ಕಂಥವ್ರು. ಆದ್ರೆ ಅದೇ ಸೀತೆ ಮನೆಯಲ್ಲಿ ಇನ್ನೊಬ್ಬರು ಏನಂತಂದ್ರೆ ಒಬ್ಬ ಸೀತೆ ಮನೆ ಒಬ್ಬ ಮನುಷ್ಯ ಬಂದಾನೆ. ಸೀತೆ ಅಂದರೆ ಸೀತಾದೇವಿ ಮಠ ಅಂದ್ರೆ ಸೀತೆ ಮನೆ ಅಂತಕ್ಕಂಥದ್ದು ಡ್ಯಾಮದ ಕಡೆ ಅದಂತೀರಿ ಅದಂತ ಹೇಳ್ತಾರೆ. ಅಲ್ಲಿ ಒಬ್ಬ ಧರ್ಮ ಅಂತ ಬಂದಾನ ಅಪ್ಪವ್ರ, ನಮ್ಮ ಊರೊಳಗೆ ಬಂದಾನ. ಅವು ಹೇಗಿದ್ದಾರಂದ್ರೆ ಕೈಯೊಳಗೆ ಕಟ್ಟಿಗೋದ್ರೆ ಅಪ್ಪವ್ರ, ಬಿಳಿ ಶುಭ್ರ ಇರ್ತಕ್ಕಂಥದ್ದು, ಬಿಳಿ ಇರ್ತಕ್ಕಂಥ ಅಶ್ವದ ಕುದುರೆ, ಹತ್ತಿರ ಇರ್ತಕ್ಕಂಥ 9 ಏಣಿನ ಕುದುರೆ ಅದ. ಅವ್ರ ಮೇಲ್ಭಾಗದಲ್ಲಿ ಕೂತಿದ್ದಾನೆ. ತೊಲೆ ಮೇಲ್ಭಾಗದಲ್ಲಿ ಕಿರೀಟದ, ಆ ಕಿರೀಟಕ್ಕೆ ಉರಿ ಹತ್ತದ್ರಿ. ಅಗ್ನಿ ಜ್ವಾಲೆ ಯಾವಾಗ ಉರಿತದ, ಈಗ ಜೋರಾಗಿ ಪ್ರಜ್ವಲಿಸ್ತದೆ. ಕೈ ಒಳಗೆ ಖಡ್ಗದ, ಇನ್ನೊಂದು ಕೈಲಿ ಕೋರಡ ಅಂತದ, ಆ ಕುದುರೆ ಹೊಡಿತಕ್ಕಂಥದ್ದು, ಚರ್ಮದ ಮಾಡಿಸತಕ್ಕಂಥದ್ದು ಅದು. ಆತ ಬರುವಾಗ ಆತ ಹಾ 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 ಹೂ ಹೂ ಹೇ ಮನುಷ್ಯ ಬಂದಂತೆ ಚೀರ್ತಾ ಬರ್ತಾನೆ. ಸಣ್ಣ ಮಕ್ಕಳು, ಹೆಣ್ಮಕ್ಳು, ಹುಡುಗರು, ದೊಡ್ಡವರು ಅಂಜಿ ದುಃಖ ಮಾಡ್ಲಿಕ್ಕತ್ತಾರ. ಅಪಾರ ಕಷ್ಟ ಅಂತದ, ಎಲ್ಲ ಭಯ ಮಾಡ್ಕೊಂಡ್ರೆ ನಮ್ಮ ಗತಿ ಏನು ಅಂತ ದುಃಖ ಮಾಡ್ತಾಯಿದ್ದಾರೆ. ಹೀಗಿದ್ರಪ್ಪರ ಭಾಳ ತೊಂದರೆ ಇದೆ ಅಂತ ಅಪ್ಪಾರು ಹೇಳಿದರು.
ಅದೆಲ್ಲ ಬೂಟಾಟಿಗೆ ಬಿಡು, ಅದೇನಲ್ಲ ಅಂಜ್ಲಿಕ್ಕೆ ಹೋಗ್ಬೇಡ, ಎಲ್ಲ ಬಾಜು ಹೋಗ್ತದಂತ. ಏನೋ ಆಕಾಶದಲ್ಲಿ ಬಹಳಷ್ಟು ಮೋಡ ಆಗ್ಯದ್ರಿ, ಭಾಳಷ್ಟು ಮೋಡದ. ಇನ್ನೇನು ಮಳೆ ಆಗ್ತದಂತಾರೆ, ಮಳೆ ಆಗ್ತದಂತಾರೆ ಮಾತಾಡ್ತಾರೆ ಜನರು. ಹೋಗೇ ಬಿಡ್ತವ ಮೋಡ ಎಲ್ಲ, ಎದಕ್ಕೆ ಹೋಯ್ತು ಇಂಥವ್ರು ಬಲ್ಲವ್ರು ಹೇಳ್ತಾರೆ, ಗಾಳಿ ಬೀಸ್ತು ಹೋಗಿಬಿಡ್ತಪ್ಪ, ಏನು ಮಾಡ್ತದೆ. ಅಷ್ಟು ಆಕಾಶ ಅಷ್ಟೆಲ್ಲ ಮೋಡ ತುಂಬಿತ್ತು, ನೋಡುವಷ್ಟು ಏನಾದ್ರಿ ಹೋಗಿಬಿಡ್ತು. ಗಾಳಿ ಬೀಸ್ಲಿಕ್ಕಂದ್ರೆ ಮಳೆ ಹಾಕಿತ್ತು, ಗಾಳಿ ಬಂದಾಗ ಘಾತ ಮಾಡಿತ್ತು ಘಾತ ಮಾಡ್ತೀವಿ ಹುಡುಗ, ಏನು ಮಾಡೋದು, ಎಲ್ಲ ತಪ್ಪಿತು, ಮಳೆ ಬರಲಿಲ್ಲ ಈ ಸಲ. ಮತ್ತೇನು ದೇವ್ರು ಕೊಡಲಿ ನೋಡೋಣ ಅಂದ್ಕೊಂಡೆ ದೇವ್ರ ಸ್ಮರಣೆ ಆಗಿನ ಕಾಲದಲ್ಲಿ ಮಾಡ್ತಿದ್ರು. ಆಗಿನ ಕಾಲ ಮಾಡ್ತಿದ್ರು ಅಂದರೆ ಈಗ ಭಾಳ ಕಡಿಮೆ ಮಾಡ್ತಕ್ಕಂಥ, ಬಹುಶಃ 100ಕ್ಕೆ 25 ಹಳೆ ಬಳಗ ಅಷ್ಟ ಮಾಡೋದು. ಆಗ ಅಲ್ಲಿರ್ತಕ್ಕಂಥ ಗಾಳಿ ರೀ, ಅಲ್ಲಿ ಒಂದು ಗಾಳಿ ಬರ್ತಾರೆ, ಯಾವುದು ಶೀತಿ ಮನೆ ಧರ್ಮ ಅಂತಕ್ಕಂಥವ. ಆತ ಇವ್ರು ಮಾತಾಡ್ತಾ ಈಗ ಹೇಳ್ತಾ ಇದ್ದಾರೆ, ಎಲ್ಲರೂ ದುಃಖ ಮಾಡ್ತಾರೆ, ಅಂಜಿದ್ದಾರೆ ಎಲ್ಲ ಹೇಳ್ತಕ್ಕಂಥ ಸಮಯದಲ್ಲಿ ಅತ್ತಿಂದ ಮಾತಾಡ್ತಾ ಅದೇನು ಬೂಟಾಟಿ ಬಿಡೋದು ಏನಿಲ್ಲ, ನೀವು ಅಂಜಲಿಕ್ಕೆ ಹೋಗ್ಬೇಡ್ರಿ, ಏನು ಕಾರಣ ಎಲ್ಲ ಸರಿ ಆಗ್ತದೆ, ಎಲ್ಲ ಸರಿ ಆಗ್ತದಂತೆ ಅಪ್ಪವ್ರು ಹೇಳಿದರು. ಅಷ್ಟರೊಳಗೆ ಆತ ಅಲ್ಲಿ ನಾನು ಇನ್ನು ಮೇಲೆ ಸಿಂಧರು ಹಿರೇಹಳ್ಳದ ಮಠಕ್ಕೆ ಹೋಗ್ತಾ ಇದ್ದೀನಿ, ಅವ್ರು ನೋಡ್ತಾ ಇದ್ದೀನಿ ಅಂದ್ಕೊಂಡು ಕುದುರೆ ಅತ್ಯಂತ ವೇಗವಾಗಿ ಕುದುರೆ ಹೊಡಿದ್ರಿ. ಅಂದರೆ ಅಲ್ಲಿ ಆ ಕರುಣೆ ಅಂತಕ್ಕಂಥ ಇಲ್ಲರಿ, ಚರ್ಮ ಮಾಡಿರ್ತಕ್ಕಂಥ ಅದಕ್ಕೆ ಕೋರಡ ಅಂತ ಅದ್ರ ಹೆಸರು, ಕೋರಡ. ಅದು ಹೊಡೆದು ವೇಗವಾಗಿ ಓಡಿಸ್ಕೊಂಡು ಬಂದುಬಿಡಿದ್ರಿ. ಓಡಿಸ್ಕೊಂಡು ತೆಗೆದುಕೊಂಡು ಬಂದ ಅಲ್ಲೆಲ್ಲರೂ ಕೂತಾರೆ, ಅಪ್ಪವ್ರ ಹತ್ರ ಕೂತಾರೆ, ಪೂಜೆ ಇದೆಲ್ಲ ಮುಗಿದದ ಕೂತಾರೆ. ವೇಗವಾಗಿ ಕುದುರೆ ಬಂತ್ರಿ, ಕುದುರೆ ಟಕ್ ಟಕ 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 ಆ ಧ್ವನಿ ಕೇಳಿಸಕತ್ತು. ಪರ್ವತ ಹಚ್ಚಿಗಿದ್ದಾಗ ಆ ಪರ್ವತ ಏರ್ಕೊಂಡು ಇಳಿದು ಮೇಲ್ವಾಗಿ ಮಾಡಿದ್ರು, ಮುಂದೆ ಆ ಕುದುರೆ ಬಂದೇ ಬಿಡ್ತು, ಮಟಕ ಬಂದೇ ಬಿಡ್ತು. ಅಪ್ಪ ಅವ್ರು ನೋಡ್ಬೇಕು ಬಂದ್ರೆ ಮತ್ತೆ ಅಪ್ಪ ಅವ್ರನ್ನ ವಿರೋಧ ಮಾಡಿದ್ರಿ, ನಾನು ಶೀತಿ ಮನೆ ಧರ್ಮ, ನನ್ನ ಮುಂದೆ ಯಾರು ಬಂದ್ಬಿಟ್ಟು ಹತ್ತಿಂದ ಬಂದುಬಿಟ್ರೆ ಆಗ ರಾಕ್ಷಸ ಹೂ ಕೆಟ್ಟದ ಗದ್ದಲಾಡ್ಸ್ಕೊಂಡ್ರಿ, ತಲೆ ಮೇಲೆ ಉರಿ ಬಂದದ. ಆಗ ಆ ಉರಿ ಹೇಳಲಿಕ್ಕೆ ಹತ್ತದ್ರಿ, ಕೈ ಒಳಗೆ ಖಡ್ಗದ ಮಿನ್ಸ್ಲಿಕ್ಕೆ ಹತ್ತದ. ಆಗ ಖಡ್ಗ ಏನು ಮಾಡ್ತಾನೆ, ಆ ಒಂದು ಕೈಯಿಂದ ಕುದುರೆ ಹೊಡಿತಾನೆ ಮೇಲ್ಭಾಗ, ಆಗ ಜ್ವಾಲೆ ಬರ್ತದೆ. ಆಗ ಬಂದು ಕೂಡಲೇ ಅಲ್ಲೇನು ಹುಡುಗರು ರೀ, ಜನ ಕೂತಾರ. ಹತ್ತೊಮ್ಮೆ ಕುದುರೆ ಓಡಾಡ್ಸತ್ತಾನೆ ಅಲ್ಲಿ, ಹೂ ಜೋರಾಗಿ ಎಲ್ಲ ಮಂದಿ ಅನ್ಸ್ಕೊಂತೀರಿ. ಈಗ ಮೇಲೆ ಬರ್ತವೆ ಕುದುರೆನು, ಎಲ್ಲ ಜನರು ಎದ್ದು ಓಡ್ಲಿಕ್ಕತ್ತಾರ, ಎಲ್ಲ ಹಾಹಾಕಾರ ನಡೆದು. ಅಷ್ಟರೊಳಗೆ ಅಪ್ಪವ್ರು ಎದ್ದು ನಿಂತು ಅಪ್ಪವ್ರ ಕೈ ತ್ರಿಶೂಲ್ ಇದ್ರೆ ಆಗ ತ್ರಿಶೂಲ್ ಹಿಡಿದು ಕೈ ಒಳಗೆ ಆ ಖಡ್ಗ ತೊಗೊಂಡು ಏನು ಹೀಗೆ ಬಂದಲ್ರಿ ಈಗ ಅಂತೇಳಿ ಒಂದು ಸಲ ಆ ಖಡ್ಗ ಕೈ ಒಳಗೆ ತ್ರಿಶೂಲಿನ ಖಡ್ಗ ಹೊಡೆದ್ಬಿಟ್ರು. ಖಡ್ಗ ಅಷ್ಟು ದೂರ ಹೋಗ್ಬಿತ್ತು. ಮತ್ತೊಮ್ಮೆ ರಾಕ್ಷಸ ಬರ್ತಿತ್ತಲ್ಲ ಆಗಿನ ಕಾಲದಲ್ಲಿ ಯಜ್ಞ ಮಾಡುವಾಗ ಕೆಲಸ ಬರ್ತಿತ್ತು ನಾವು. ಹಾಗೆ ಮತ್ತೆ ಬಂದುಬಿಟ್ಟದ. ಮತ್ತೊಮ್ಮೆ ಬಂದಾಗ ಏನಂತಂದ್ರೆ ಕೈ ಒಳಗೆ ಕೋರಡ ಕೊಡ್ಬಿಟ್ರು. ಕೋರಡ ಅದು 10-20 ಮಾರು ದೂರ ಬಿಡ್ತು. ಮತ್ತೊಮ್ಮೆ ಮತ್ತೊಮ್ಮೆ ಬಂದುಬಿಟ್ಟ. ಮತ್ತೊಮ್ಮೆ ಬಂದ ತಲೆ ಮೇಲೆ ಕಿರೀಟಿ ಹೊಡೆದ್ಬಿಟ್ರು. ತಗಡು ಮನುಷ್ಯದ್ದೀಗ ತುಂಬ ಎಲ್ಲ ಎಣ್ಣೆ ಆಗುವ ಮಾಡಿದ. ಅದ್ರೊಳಗೆ ಹತ್ತಿ ಅರಳಿ ಹಾಕಿದ. ಅದು ಎಲ್ಲ ಅದು ಮೇಲೆ ಕಟ್ಟಿದ, ಅದಕ್ಕೆ ಒಳಭಾಗ ತಂತಿ ಹಾಕಿ ಆ ಅರಳಿ ಅಲ್ಲಿ ಇರ್ತಕ್ಕಂಥ ಅದ್ರೊಳಗೆ ಭಾಗ ಎಣ್ಣೆ ಹಾಕುವಾಗ ಮಾಡಿದ. ಉರಿ ಹೇಳ್ತಾ ಇತ್ತು. ಅದು ಹೊಡೆದ್ರು. ತಲೆ ಒಳಗೆ ಹಾರು ಅಷ್ಟು ದೂರ ಹೋಗಿ ಬಿದ್ದುಬಿಡ್ತು, ದೂರ. ಹಾಗೆ ಮತ್ತು ಹಾಗೆ ಮತ್ತೆ ಬಂದು ಕೂಡಲೇ ಮತ್ತೇನು ಮಾಡಿದ, ಮತ್ತೆ ತ್ರಿಶೂಲ ತೆಗೆದುಕೊಂಡು ಒಂದು ಸಲ ಕುದುರೆ ಹೊಡೆದ್ಬಿಟ್ರಪ್ಪ ಅವ್ರು. ಇರುತ್ತಲ್ರಿ ಯಾವುದು ಬಾರ್ಕೋಲ್ ಅಂತ ಅದಿತ್ತಲ್ಲ, ಅದು ಕೋರಡ. ಅದು ತೆಗೆದುಕೊಂಡು ಕುದುರೆ ಹೊಡೆದ್ಬಿಟ್ರು. ಕುದುರೆ ಮುಖ ಮೇಲ್ಭಾಗ ಮಾಡಿ ಅದು ಜೋರಾಗಿ ಮಾಡಿ ಕಾಲು ಮೇಲ್ಭಾಗ ಕುಣಿದಾಡಕತ್ತು. ಕುದುರೆ ಮೇಲ್ಭಾಗದಿಂದ ಕೆಳಗೆ ಶೀತಿ ಮೇಲೆ ಧರ್ಮ ಕೆಳಗೆ ಬಿದ್ದ. ಬೀಳುವಾಗ ಇರ್ತದ್ರಿ, ಬೀಳುವಾಗ ರಕ್ಕಿಪತ್ ಇರ್ತದೆ. ಅದಕ್ಕೆ ರಕ್ಕಿಪದ ಕಾಲು ಸಿಕ್ಬಿಡ್ತು. ಕುದುರೆ ಕುಣಿದಾಡಕೈತು. ಇತ್ತಾಗತ್ತ ಕುದುರೆ ಅವನು ತುಳಿಯಾಗ್ತೈತೆ ರೀ. ಕುದುರೆ ತುಳಿಯಾಗ್ತೈತೆ ರೀ. ಇನ್ನೊಬ್ರು ಕಷ್ಟ ಯಾವಾಗ ಕೊಡ್ತಾರೆ. ಆಗ ಮತ್ತೊಂದು ಹೊಡೆದ್ಬಿಟ್ರು ಅಪ್ಪ ಅವರು ಕುದುರೆಗೆ. ಏನೋ ದೈವಾನುಸಾರವಾಗಿ ಸರಿ, ಅದು ಅಪ್ಪರ ಸಂಕಲ್ಪ ಬರಬೇಕು. ಕುದುರೆ ಕಾಲು ಒಳಗಿನ ಕುದುರೆ ರಕ್ಕಿಪತ್ರ ಅದ್ರೊಳಗಿನ ಕಾಲ ಹೊರಗೆ ಜಾರದು ಬಂತು ಕೆಳಗೆ ಬಂತಲ್ಲ. ಮತ್ತೊಂದು ಶಬ್ಕ ತೊಗೊಂಡ್ರಿ, ಒಂದು ಜೋರಾಗಿ ಹೊಡೆದ್ರಲ್ರಿ. ಕುದುರೆ ಅತ್ಯಂತ ವೇಗವಾಗಿ ದಿಕ್ಕೆಟ್ಟು ಓಡಿಬಿಡ್ತು.
ಪರ್ವತ ಏರ್ಕೊಂಡು ಯಾವಲ್ಲಿ ಹೋತೋ ಏನು ಹೋದೋ ಕತ್ತಲೊಳಗೆ ಕರಿಗೆ ಹೋಗ್ಬಿಡ್ತು ಕುದುರೆ ಹೋಗಿಬಿಡ್ತಾಗ ಸೀತೆಮನ ಧರ್ಮ ಕೆಬ್ಕೊಂಡು ಕಾಪಾಡಿ ಕಾಪಾಡಿ ನಾನು ರಕ್ಷಣೆ ಮಾಡಿರಿ, ನನ್ನ ಕುದುರೆಯಲ್ಲಿ, ನನ್ನ ಖಡ್ಗೆಯಲ್ಲಿ, ನನ್ನ ಕಿರೀಟ ನನ್ನ ಅದು ಕೋರ್ಡ. ಆಗ ಯಾರು ಸಹಾಯ ಮಾಡ್ಬೇಕ್ರಿ? ಎಲ್ಲರಿಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಇದ್ರೆ ಬೇರೆ, ಎಲ್ಲರಿಗೆ ಬೇಡಾಗಿರ್ತಕ್ಕಂಥ ವ್ಯಕ್ತಿ ಇದ್ರೆ ಬೇರೆ. ಅದಕ್ಕೆ ಯಾರೂ ಸಹಾಯ ಮಾಡಿಲ್ಲ. ತಾನ ಒದ್ದಾಡ್ತಾ ಕುಂಟ್ತಾ ಏನು ಮಾಡಿ ಹಾಗೆ ಹೋದ ಕತ್ತರೊಳಗೆ ಹಾಗೆ ಹೋದವ, ಮತ್ತೆಂದೂ ಬರಲಿಲ್ಲ. ಅತ್ತ ಹೋದ ಹೋಗಿಬಿಟ್ರು. ಅಪ್ಪವ್ರು ಹೇಳಿದರು, ನೋಡ್ರಿ ಅಪ್ಪವ್ರು, ನೋಡ್ರಿ ಬೂಟಾಟಿಕೆ ಅಂದ್ರೆ ಏನು? ಇದೇ ಬೂಟಾಟಿಕೆ, ಇದೇ ಮಾಯಾಜಾಲದಂತೆ. ಇದ್ರೊಳಗೆ ಸಿಕ್ಕೊಂಡು ಸುಮ್ಮನೆ ದುಃಖ ಮಾಡ್ತಿರಲ್ಲ, ಇದು ಸತ್ಯ ಅಂತ. ಯಾವುದು ಸತ್ಯ ಅಲ್ಲಪ್ಪ, ಸತ್ಯ ನಿಮ್ಮ ಯಥಾರ್ಥ ಸ್ವರೂಪದ, ನಿಮ್ಮ ಯಥಾರ್ಥ ಸ್ವರೂಪ ಅಂತ ತಿಳ್ಕೊಂಡು ಧನ್ಯರಾಗ್ರಿ. ಇದಷ್ಟು ಏನಂದ್ರೆ ಮಾಯಾ ಬಜಾರದು ಇಷ್ಟು ಮಾಡ್ತಕ್ಕಂಥದ್ದು ಇದು ಯಾವ ಕಾಲಕ್ಕೂ ಸತ್ಯ ಅಲ್ಲ. ಅದರಿಂದ ಹೀಗೆ ಮಾಡ್ತಕ್ಕಂಥ ಇರ್ತಾರಲ್ಲ, ಅವ್ರನ್ನ ಕುರಿತು ತಮ್ಮ ಯಥಾರ್ಥ ಸ್ವರೂಪವನ್ನು ತಿಳಿಯೋದಿದ್ದಾರಲ್ಲ ಅಂಥವ್ರ ಕುರಿತು ಉಪನಿಷತ್ತು ಹೇಳ್ತಕ್ಕಂಥದ್ದು ಏನಂದ್ರೆ ಹೇಳ್ತಾರೆ, ಮಾಂ ದುಷ್ಕೃತಿನೋ ಮೂಢಃ. ಇಲ್ಲಿ ಮಾಂ ದುಷ್ಕೃತಿನೋ ಮೂಢಃ ಪ್ರಪದ್ಯಂತೆ ನರಾಧಮ. ಈ ದುಷ್ಕೃತಿ ಮಾಡ್ತಕ್ಕಂತಿರ್ತಾರೆ. ಮಾಯಾ ಅಪವೃತ ಜ್ಞಾನ ಆಸುರಂ ಭಾವಮಾಶ್ರಿತ ಮೂಢಃ ಮಾಂ ಪ್ರಪದ್ಯಂತೆ. ಇಲ್ಲಿ ಮಾಂ ದುಷ್ಕೃತಿನೋ ಮೂಢಃ. ಇಲ್ಲಿ ದುಷ್ಕೃತಿ ಮೂಢ ಇರ್ತಕ್ಕಂಥ ಪುರುಷರು ಏನು ಮಾಡ್ತಾರೆ ಅಂದ್ರೆ ದುಷ್ಕೃತಿ, ಕೆಟ್ಟ ಕೃತಿಗಳನ್ನ ಮಾಡ್ತಕ್ಕಂಥ ಹೊರತು ಒಳ್ಳೆಯ ಕೃತಿಗಳನ್ನ ಯಾವ ಕಾಲಕ್ಕೂ ಮಾಡುವುದಿಲ್ಲ. ಮೂಢ ಪ್ರಪದ್ಯಂತೆ ನರಾಧಮಃ. ಅವರು ದುಷ್ಕೃತಿಯನ್ನು ಮಾಡ್ತಾರಲ್ಲ, ಅವ್ರು ಪಡಿತಕ್ಕಂಥದ್ದು ಮತ್ತೇನು, ಮತ್ತು ಕೆಟ್ಟದ್ದನ್ನು ಪಡಿತಾರೆ. ಯಾರಂದ್ರೆ ನರಾಧಮಃ, ನರರಲ್ಲಿ ಅಧಮನಾಗಿರ್ತಕ್ಕಂಥ ಪುರುಷ ಉತ್ತಮ, ಮಧ್ಯಮ, ಅಧಮ ಅಂತ. ಉತ್ತಮ ಬರ್ತಾನೆ, ಮಧ್ಯಮ ಬರ್ತಾನೆ, ಅಧಮ ಬರ್ತಾನೆ, ಅಧಮ ಅಂತ ಬರ್ತಾರೆ. ಅಧಮನಾಗಿರ್ತಕ್ಕಂಥ ಪುರುಷ, ನರರಲ್ಲಿ ಕೆಟ್ಟಾಗಿರ್ತಕ್ಕಂಥ ಪುರುಷ, ಅವ್ರ ಪ್ರಪದ್ಯಂತೆ ಏನು ಪಡಿತಾರೆ? ಅವರು ಕೆಟ್ಟದ್ದನ್ನು ಪಡಿತಾರೆ, ಒಳ್ಳೇದು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏಕೆ ಹಾಗೆ ಒಳ್ಳೇದು ಕೆಟ್ಟದ್ದನ್ನು ಮಾಡ್ತಾರೆ ಎಲ್ಲರೂ ಅಂತಂದ್ರೆ ಅಲ್ಲಿ ಹೇಳ್ತಾರೆ, ಮಾಯ ಅಪವೃತ ಜ್ಞಾನ. ಮಾಯಿಂದವರ ಜ್ಞಾನ ಅಪಹರಣ ಇದೆ. ಮಾಯ ಅವರ ಜ್ಞಾನವನ್ನು ಅಪಹರಿಸಿಬಿಟ್ಟದೆ. ಮಾಯ ಮೂಲಕವಾಗಿ ಅವರು ಮೂಢರಾಗಿದ್ದಾರೆ, ತಿಳಿತಾ ಇಲ್ಲ. ಅಲ್ಲಿ ಏನಾಯ್ತಾರೆ ಅವನಿಗೆ? ಬಂದಿಲ್ಲ, ಕುದುರೆ ಮೇಲೆ ಕುತ್ಕೊಂಡು ಬಂದ, ಗುರುಗಳ ಸನ್ನಿಧಿಗೆ ಹೋಗ್ಬೇಕಾರೆ ಹೇಗೆ ಬರ್ಬೇಕಾಯ್ತವ? ಕುದುರೆ ಬಿಟ್ಟು ತನ್ನ ಇಲ್ಲದೆಲ್ಲ ಬಿಟ್ಟು ಬಂದು ನಾನು ಇಂಥ ಎಲ್ಲ ಪಾಪವನ್ನು ಮಾಡಿದ್ದೇನೆ ಸದ್ದುರಾದ, ನಾನು ಉದ್ಧಾರ ಮಾಡಿದ್ದು ಬಂದಿದ್ದಂದ್ರೆ ಉದ್ಧಾರ ಆಗ್ತಾಯಿದ್ದ. ಒಳಭಾಗದಲ್ಲಿ ಅವನ ಅವನ ಜ್ಞಾನದಲ್ಲ, ಜ್ಞಾನ ಅಪಹರಣ ಇದೆ. ಇಲ್ಲಿ ನರಾಧಮ ಮಾಯ ಅಪವೃತ ಜ್ಞಾನ, ಅವನ ಜ್ಞಾನವನ್ನು ಮಾಯ ಅಪಹರಿಸಿಬಿಟ್ಟದೆ. ಏಕೆಂದ್ರೆ ಆಸುರಂ ಭಾವಮಾಶ್ರಿತ. ಆಸುರಂ ಅಂದ್ರೆ ಅಸುರ ಅಂದರೆ ರಾಕ್ಷಸರ ಭಾವವನ್ನು ಇವರು ಆಶ್ರಯಿಸಿದ್ದಾರೆ. ರಾಕ್ಷಸರ ಭಾವವನ್ನು ಆಶ್ರಯ ಮಾಡಿದ್ರಂದ್ರೆ ಮತ್ತು ಅಲ್ಲೇನು ಜ್ಞಾನ ತೋದು. ಅದಕ್ಕೆ ಸತ್ವಗುಣ ದೇವತೆಯಲ್ಲಿರ್ತದೆ. ಆಮೇಲೆ ಸತ್ವಗುಣ, ರಜೋಗುಣ ಮನುಷ್ಯರಿರ್ತದೆ. ಮನುಷ್ಯರ ರಜೋಗುಣ ಇರ್ತದೆ. ತಮೋಗುಣ ರಾಕ್ಷಸರಲ್ಲಿರ್ತದೆ. ಅದರಿಂದ ತಮೋಗುಣ ಅಂತಕ್ಕಂಥ ಇಲ್ಲಿ ಆ ಭಾವನ ಆಸುರಂ ಭಾವಮಾಶ್ರಿತ, ತಮೋಗುಣವನ್ನು ಆಶ್ರಯ ಮಾಡಿದಾಗುತ್ತೆ. ತಮಸ್ಸು ಅಂದ್ರೆ ಕತ್ತಲೆ ರೀ, ಅಜ್ಞಾನದು. ಮೂಢಾಹ ಮಾಂ ಪ್ರಪದ್ಯಂತೆ. ಅವರು ನನ್ನನ್ನು ಹೊಂದುವುದಿಲ್ಲಪ್ಪ, ನನ್ನನ್ನು ಅವ್ರು ಹೊಂದುವುದಿಲ್ಲ. ಇದು ಭಗವದ್ಗೀತಾ ವಿಷಯ ಕಾಣ್ತದೆ. ನನ್ನ ಹೊಂದುವುದಿಲ್ಲ ಅರ್ಜುನ, ನನ್ನನ್ನು ಅವರು ಹೊಂದುವುದಿಲ್ಲ. ಏಕೆಂದ್ರೆ ಶ್ರೀಕೃಷ್ಣ ಭಗವಂತ ಯುದ್ಧದ ಮಧ್ಯದಲ್ಲಿ ಎಷ್ಟೋ ಜನ ದೇಹತ್ಯಾಗ ಮಾಡ್ತಾರೆ. ಯುದ್ಧ ಅಂದ್ರೆ ಸಾಮಾನ್ಯ ಅಲ್ಲ, ಅನೇಕ ಜನರಿಗೆ ಹಾನಿ ಆಗ್ತದೆ. 18 ಅಕ್ಷೋಹಿಣಿ ಸೇನೆ ಅದು ಎಲ್ಲ ನಾಶ ಆಗ್ತದೆ. ಹಾಗೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಶ್ರೀಕೃಷ್ಣ ಭಗವಂತ ಯುದ್ಧ ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡಿದ್ರಿ. ಯುದ್ಧವನ್ನು ನಿಲ್ಲಿಸಬೇಕು ಪ್ರಯತ್ನ ಮಾಡಿದ್ರೆ ಏನು ಮಾಡಿದ್ರೆ ಯಾರು ಹೇಳ್ರಿ ಕೇಳಿಲ್ರಿ. ನರಾಧಮ ಆಸುರ ಭಾವಮಾಶ್ರಿತ. ಯಾರು? ದುರ್ಯೋಧನ. ಸುಯೋಧನ ಅಲ್ಲ, ದುರ್ಯೋಧನ ಅಂದ್ರೆ ನಿಜವಾಗಿರ್ತಕ್ಕಂಥ ಯೋಧ ಅಲ್ಲ, ದುರ್ಯೋಧನ ಕೆಟ್ಟ ವಿಚಾರ ಕೊಡಲ್ಪಟ್ಟಂಥ ಹುಟ್ಟಗುರುಡನ ಮಗ.
ಅವರ ತಂದೆ ಧೃತ ಅಂದರೆ ಧಾರಣ ಮಾಡಿರ್ತಕ್ಕಂಥದ್ದು. ಈ ರಾಷ್ಟ್ರ ನನಗೇ ಬೇಕು, ಅಣ್ತವರಿಗೆ ಪಾಲು ಕೊಡಬಾರ್ದು ಧೃತರಾಷ್ಟ್ರ. ದುರ್ಯೋಧನ ಅಂದರೆ ಈತ ಕೆಟ್ಟ ವಿಚಾರಗಳಂತವ. ಅವನ ಮಗ ಕಣ್ಣು ಕಾಣಿಸಿರ್ತಕ್ಕಂಥವ. ಅವ ಕಣ್ಣು ತಂದೆಗೆ ಕಣ್ಣೇ ಇಲ್ಲರಿ. ತಾಯಿ ಕಣ್ಣದವ, ತಾಯಿ ಗಾಂಧಾರಿ ಕಣ್ಣು ಕಟ್ಕೊಂಡಾರೆ. ಇರ್ತಕ್ಕಂಥವ್ರು ಮಗ ಕಣ್ಣು ಅದಾವ್ರಿ, ಕಣ್ಣು ಕಟ್ಕೊಂಡಿಲ್ಲ, ಅವ್ನಿಗೆ ಕಣ್ಣೇ ಇಲ್ಲ. ಕಣ್ಣು ಕಟ್ಕೊಂಡಿಲ್ಲ, ಕಣ್ಣು ಕಾಣಿಸ್ತಾವ, ಆ ವಿಚಾರ ಅಂತಕ್ಕಂಥ ಕಣ್ಣನಿಲ್ಲ. ಯಾರು ಹೇಳಿದ್ರು ಕೇಳದೆ ಇರುವಾಗ ಸ್ವತಃ ಶ್ರೀಕೃಷ್ಣ ಭಗವಂತ ಸಂಧಾನಕ್ಕಾಗಿ ಹೋದರು. ಸಂಧಾನಕ್ಕೆ ಬರ್ತಾ ಇದ್ದಾರೆ ಅನ್ನುವಾಗ ದುರ್ಯೋಧನ ತನ್ನ ಪ್ರಜೆಯರಿಗೆ ಹೇಳಿದ್ರು, ಕೃಷ್ಣ ಭಗವಂತ ಬರ್ತಾರೆ, ಅವನಿಗೆ ಮರ್ಯಾದೆ ಯಾರು ಕೊಡಬಾರ್ದು, ಯಾರು ಕೂಡ ಹೇಳக்கூಡದು, ಎಲ್ಲಿ ಕೂತು ಅಲ್ಲೇ ಕೊಡ್ಬೇಕು, ಯಾರು ಕೂಡ ಹೇಳಬಾರ್ದು. ಅವಮಾನ ಮಾಡೋಕೆ ಅವ್ರಿಗೆ ಶ್ರೀಕೃಷ್ಣ ಭಗವಂತನಿಗೆ ಯಾರು ಕೂಡ ಹೇಳக்கூಡದು, ಮರ್ಯಾದೆ ಕೊಡக்கூಡದು ಅಂತ ಹೇಳಿದ್ರು. ತಾನು ಹಾಕಿ ಕೂತ್ರಿ ಶ್ವಾಸನ ಮೇಲೆ. ಶ್ರೀಕೃಷ್ಣ ಭಗವಂತ ಬಂದರು, ಅವನ ಭಾವನ ತಿಳ್ಕೊಂಡ್ರು. ಬಂದು ಶ್ರೀಕೃಷ್ಣ ಭಗವಂತ ಜಗತ್ತನ್ನು ರಕ್ಷಣೆ ಮಾಡ್ತಕ್ಕಂಥ, ಜಗತ್ತನ್ನು ಪಾಲನೆ ಮಾಡ್ತಕ್ಕಂಥ ವಿಷ್ಣು ಪರಮಾತ್ಮ ಬಂದು ಶ್ವಾಸನ ಹತ್ರ ಬಂದ್ರಿ. ಶ್ವಾಸನ ಹತ್ರ ಬಂದು ಇನ್ನು ಶ್ರೀಕೃಷ್ಣ ಬರೀ ಕೂಡ ಅನ್ಲಿಲ್ಲ ರೀ, ಆತನ ಬರೀ ಅಂತ ಕೂಡ ಹೇಳಿಲ್ಲ. ಮಾತನಾಡಿದ್ರೆ ಅವಮಾನ. ನಾ ಏಕಚಕ್ರಾದೀಶ್ವರ, ಅವರೇ ನನ್ನ ಮಾತಾಡಿಸ್ಬೇಕು. ಶ್ರೀಕೃಷ್ಣ ಭಗವಂತ ಏನು ಮಾಡಿದ ಬಂದು ತನ್ನ ಎಡಪಾದದ ಹೆಬ್ಬೆರಳಿನಿಂದ ನೆಲವನ್ನು ಒತ್ತಿರತ್ರಿ. ಹೆಬ್ಬೆರಳಿನಿಂದ ನೆಲವನ್ನು ಒತ್ತಿರು, ನೆಲ ಇಳಿದು ಬಿಡ್ತು. ಸಿಂಹಾಸನ ಸಮೇತವಾಗಿ ದುರ್ಯೋಧನ ಅವ್ರ ಪಾದನೆಗೆ ಬಿದ್ದತ್ರಿ. ಶ್ರೀಕೃಷ್ಣ ಭಗವಂತ ಅಂದರು, ದುರ್ಯೋಧನ ನನ್ನ ಪಾದ ಮೇಲೆ ಬಿದ್ದೆಪ್ಪ, ಏನೈತೆ ನನಗೆ, ಹೇಳು ದುರ್ಯೋಧನ ಹೇಳು ತಿಳ್ಕೊಂಡು ಹೇಳಿ ಎರಡೂ ಕೈ ಹಿಡಿದು ಎಬ್ಸಿರಂತ್ರಿ. ಶ್ರೀಕೃಷ್ಣ ಭಗವಂತ ನಮ್ಮಲ್ಲಿ ಒಳ್ಳೆಯ ಗುಣ ಇರಬೇಕು. ನಮ್ಮಲ್ಲಿ ಕೆಟ್ಟ ಗುಣಗಳು ಒಂದು ಬೆಳೆಯೋದು ಅಂದ್ರೆ ಅದರ ಫಲ ಯಾರಿಗೂ ಹೋದಲ್ರಿ, ನಮಗೆ ಬರ್ತಾವಂತ. ಅವಮಾನ ಮಾಡ್ಬೇಕು ಮಾಡಿದಲ್ರಿ ಶ್ರೀಕೃಷ್ಣ ಭಗವಂತರಿಗೆ ಅವಮಾನ ಮಾಡೋಕೆ ಮಾಡಿದ್ದ. ಅವಮಾನ ಯಾರ್ದಾತ್ರಿ? ತಾನೇ ಅವರ ಪಾದ ಮೇಲೆ ಹೋಗಿ ಬಿದ್ದುಬಿಟ್ಟ. ಶ್ರೀಕೃಷ್ಣ ಭಗವಂತ ಕರುಣೆಯಿಂದ ಎಬ್ಬಿಸಿದ್ರು. ಹೇಳು ದುರ್ಯೋಧನ, ಹೇಳಪ್ಪ, ನೀವು ಏಕಚಕ್ರಾದೀಶ್ವರ, ನನ್ನ ಪಾದ ಮೇಲೆ ಬೀಳುವುದೇ, ಹೇಳು ಅಂತ ಎಬ್ಬಿಸಿದ್ರು. ಅವನು ಅವಮಾನ ಏನು ಮಾಡಿ ಒಳಭಾಗದ ಒದ್ದಾಡ ಕರೆ ಪಾದ ಮೇಲೆ ಬಿದ್ದ, ನೀವೇನು ಮಾಡೋದು? ಒದ್ದಾಡಿದ. ಆಮೇಲೆ ಶ್ರೀಕೃಷ್ಣ ಭಗವಂತ ಹೇಳ್ತಾರೆ, ದುರ್ಯೋಧನ ಯುದ್ಧವನ್ನು ಮಾಡೋದು ಬೇಡ, ಅರ್ಧ ರಾಜ್ಯವನ್ನು ಕೊಡು, ಅದಕ್ಕೆ ಒಪ್ಪಲಿಲ್ಲ ರೀ. ಆಮೇಲೆ 5 ಹಳ್ಳಿನೇ ಕೊಡು, ಅದಕ್ಕೂ ಒಪ್ಪಲಿಲ್ಲ. ಒಂದು ಮನೆಯನ್ನಾದರೂ ಕೊಡು ಅವ್ರಿಗೆ ಇರಲಿಕ್ಕೆ, ಅದಕ್ಕೂ ಒಪ್ಪಲಿಲ್ಲ. ನಾವು ಹೇಳಿದ ಸೂಜಿಯ ಹಿಂಭಾಗ ಇರ್ತವೆ ನೋಡ್ರಿ, ಹಿಂಭಾಗ ಅದೊಂದು ಸಣ್ಣದು ಹಿಂದೆ ಅಂತಾರೆ, ಅಥವಾ ಅಷ್ಟು ಕೂಡ ನಾನು ಮಣ್ಣನ್ನು ಕೊಡುವುದಿಲ್ಲ ಅಂತ ಹೇಳಿದ್ರು. ಅಷ್ಟನ್ನು ಕೂಡ ಮನೆಯಲ್ಲ, ಇರ್ಲಿಕ್ಕೆ ಸ್ಥಾನ ಅಲ್ಲ, ಅಷ್ಟು ಕೂಡ ಬೇಕಾದರೆ ಯುದ್ಧ ಮಾಡಿ ತೆಗೆದುಕೊಳ್ಳಿ, ನಾನು ಕೊಡುವುದಿಲ್ಲ ಅಂತ ಹೇಳಿ ಮತ್ತೇನಿದ್ದು ಇಷ್ಟೆಲ್ಲ ಆಗೈತೆ, ಅವಮಾನ ಆಗೈತೆ ಅಂದರೂ ಕೂಡ ದೃಷ್ಟಿ ಲಘು ಬುದ್ಧಿ ಬರೋದಿಲ್ಲ ರೀ. ಕೊನೆಗೆ ಹೇಳ್ದ, ಕಟ್ರಿ ಶ್ರೀಕೃಷ್ಣ ಭಗವಂತನನ್ನು ಕಟ್ಟಿಬಿಡ್ರಿ ಅದು ಅಂತ ಹೇಳಿದ್ರು. ಎದಕ್ಕೆ ರೀ? ಸಂಧಾನಕ್ಕೆ ಬಂದಿರ್ತಕ್ಕಂಥ ಶ್ರೀಕೃಷ್ಣ ಭಗವಂತನೇ ಕಟ್ಲಿಕ್ಕೆ ಹೋದರು. ಭಗವಂತ ವಿಶ್ವರೂಪ ಧಾರಣ ಮಾಡಿದ್ರಿ. ಭಗವಂತ ವಿಶಾಲ ರೂಪ ಧಾರಣ ಮಾಡಿದರು. ಅದಕ್ಕಂಥ 4 ಮಂದಿ ದ್ರೋಣಾಚಾರ್ಯ ನೋಡಿದ್ರಂತ್ರಿ. ಭೀಷ್ಮಾಚಾರ್ಯ ದರ್ಶನ ಆಯಿತು. 4 ಮಂದಿ ದರ್ಶನ ಆಯಿತು. ಇನ್ನೂರ ದರ್ಶನ ಆಗಲಿಲ್ಲ, ಇನ್ನೊಂದು ದರ್ಶನ ಅವರು. ಆದ್ರೆ ದರ್ಶನ ಆಯಿತು. ಅವ್ರು ಕೆಲವೊಬ್ರು ಅಲ್ಲೇ ಕಣ್ಣು ಮುಚ್ಕೊಂಡು ಭಕ್ತಿ ಪ್ರಾರ್ಥನೆ ಮಾಡಿದರು. ಇವು ದುರ್ಯೋಧನ ಅವ್ರು ಕಟ್ಟಲಿಕ್ಕೆ ಏನು ಮಾಡಲಿಕ್ಕೂ ಕೂಡ ಇಲ್ಲ. ಕೊನೆಗೆ ಶ್ರೀಕೃಷ್ಣ ಭಗವಂತ ಹೇಳಿದರು, ಹಾಗೆ ಆಗಲಿ ಹೋಗು ಅಂತ ಹೇಳಿದರು. ಇದು ನಡೀತಕ್ಕಂಥ ಸಂದರ್ಭ ಬಂತು. ಕೊನೆಗೆ ಗೆದ್ದವರು ಯಾರ್ರಿ? ಏಕೆಂದ್ರೆ ಶ್ರೀಕೃಷ್ಣ ಭಗವಂತನನ್ನು ಅವರು ಸ್ವೀಕಾರ ಮಾಡಿದರು. ಭಗವಂತ ಅವರವರ ಇದ್ದರು. ಎಲ್ಲಿ ಶ್ರೀಕೃಷ್ಣ ಭಗವಂತ ಇರ್ತಾರೆ ಅಲ್ಲಿ ಧರ್ಮದ, ಎಲ್ಲಿ ಧರ್ಮ ಅಲ್ಲಿ ಜಯದ. ಅದರಿಂದ ಇಲ್ಲಿ ಶ್ರೀಕೃಷ್ಣ ಭಗವಂತ ಅವ್ರು ಹೇಳ್ತಾರೆ, ಅವರು ಬುದ್ಧಿ ಕೆಟ್ಟ ಏನಿದೆ ಹಾಳಾಗ್ಯದ. ಮಾಂ ದುಷ್ಕೃತಿನೋ ಮೂಢ
ಪ್ರಪದ್ಯಂತೆ ನರಾಧಮ. ಯಾರು ದುಷ್ಕೃತಿಯನ್ನು ಮಾಡ್ತಾ ಇದ್ದಾರೆ, ಅವರು ಮೂಡಿರ್ತಾರೆ, ಅವರು ತನ್ನನ್ನು ಇಲ್ಲಿ ಹೊಂದುವುದಿಲ್ಲ. ಮಾಂ ನ ಪ್ರಪದ್ಯಂತೆ, ಅವರು ನ ಮಾಂ ಪ್ರಪದ್ಯಂತೆ, ದುಷ್ಕೃತಿ ಇರುವ ಮೂಲಕವಾಗಿ ಮೂಢರಿರ್ತಾರೆ. ನರರಲ್ಲಿ ಅಧಮರಿರ್ತಾರೆ. ಅದರಿಂದ ಮತ್ತೇನಂದ್ರೆ ಮಾಯ ಅಪಹೃತ ಜ್ಞಾನ, ಮಾಯಿಂದ ಅವರ ಜ್ಞಾನ ಅಪಹೃತ ಆಗಿರ್ತದೆ. ಯಾರ ಮಾಯಿಂದ? ಅದು ಶ್ರೀಕೃಷ್ಣ ಭಗವಂತನ ಮಾಯಿಂದ ಅಪಹೃತ ಆಗಿರ್ತದೆ. ಆಸುರಂ ಭಾವಮಾಶ್ರಿತಾ, ರಾಕ್ಷಸ ಭಾವವನ್ನು ಆಶ್ರಯಿಸಿರ್ತಾರೆ. ಮೂಢಾಹ ನ ಮಾಂ ಪ್ರಪದ್ಯಂತೆ, ನನ್ನನ್ನು ಅವರು ಹೊಂದುವುದಿಲ್ಲ. ಹೊಂದಿರುವುದ ಮಾಯನ್ನು, ಹೊಂದಿರುವುದ ಆಸುರ ಭಾವವನ್ನು, ಹೊಂದಿರುವುದ ಕೆಟ್ಟದ್ದನ್ನು ಹೊಂದಿರ ಮತ್ತು ಭಗವಂತನಿಗೆ ಹೊಂತಾರೆ ಹೊಂದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹೀಗಾಗಿದೆ ಅಂತಕೊಂಡು ಶ್ರೀಕೃಷ್ಣ ಭಗವಂತ ಹೇಳ್ತಾರೆ. ಇಲ್ಲಿ ಇದನ್ನೆಲ್ಲ ನೀರಿಳಿಯದ ಗಂಟಲಲ್ಲಿ ಕಡುಬು ತುರುಕಿದ್ರಂತೆ ಅದು. ಏಕೆಂದರೆ ಎಷ್ಟು ಸಮಯ ಎಷ್ಟಾಗಿದೆ? ಹಾಂ, ಇಲ್ಲಿ ಇನ್ನೂ ಕೂಡ 1, 2, 3, 4, 5, 6, 7 ಶ್ಲೋಕಗಳು ಬಾಕಿ ಅದು. ಏನು ಮಾಡಿರಿ, ಇಷ್ಟೆಲ್ಲವನ್ನು ಹೇಳಲಿಕ್ಕೆ ಕೇಳಲಿಕ್ಕೆ ನಾವು ಸನ್ಯಾಸಿ ಹೇಳಿದ್ದೀವಿ, ನೀವು ಕೇಳಲಿಕ್ಕೆ ಅವಕಾಶ ಆಗ್ತಾಯಿಲ್ಲ. ಅದಕ್ಕೆ ಇನ್ನೆಲ್ಲವನ್ನು ಹಾಗೆ ಸುಮ್ಮನೆ ಬರೀ ಓದಿಬಿಡೋಣ ಅಂತ ಶ್ಲೋಕಗಳನ್ನು ಸಂಕ್ಷಿಪ್ತ ಅರ್ಥವನ್ನು ಹೇಳೋಣ. ದಂಭೋ ದರ್ಪೋ ಅಭಿಮಾನಸ್ಯ ಕ್ರೋಧ ಪೌರುಷೇಮವಚ ಅಜ್ಞಾನಂ ಚ ಅಭಿಜಾತಸ್ಯ ಪಾರ್ಥ ಸಂಪದ ಮಾಸುರಿ. ಅವರ ಆಸುರ ಸಂಪತ್ತು ಅಂತ ಅಂದ್ರೆ ದಂಭಾಚಾರ ಮಾಡ್ತಕ್ಕಂಥದ್ದು, ದುಷ್ಟ ಇರ್ತಕ್ಕಂಥವ್ರು ದಂಭಾಚಾರ ಹೇಳ್ತಾರೆ. ದರ್ಪು ನನ್ನ ಮುಂದೆ ದರ್ಪ ತೋರಿಸ್ತಾರೆ. ಅಭಿಮಾನ ಹೇಳ್ತಾರೆ. ಕ್ರೋಧ ಇರ್ತದೆ, ಸಿಟ್ಟು ಇರ್ತದೆ ಅವರಲ್ಲಿ. ಪೌರುಷಮೇ ವಚ, ಇದಾವ್ರಿ ಒಂದು ರೀತಿ ಪೌರುಷ ಇದ್ದಂಗೆ ರೀ. ಇಂಥದ್ದು ಪುರುಷಾರ್ಥ ಅಂತ ತಿಳಿದಿರ್ತಾರೆ. ನಿಜವಾಗಿರ್ತಕ್ಕಂಥ ಪುರುಷಾರ್ಥ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಇರ್ತಲ್ಲ, ಮೋಕ್ಷ ಪುರುಷಾರ್ಥ ಅದು ಬಿಟ್ಟು ಇರ್ತಾ ಅದನ್ನು ಸ್ವೀಕಾರ ಮಾಡ್ತಕ್ಕಂಥ ಪುರುಷರವರು. ಅಜ್ಞಾನಂಶ ಅಭಿಜಾತಸ್ಯ ಪಾರ್ಥಂ ಸಂಪದ ಮಾಶುರಂ, ಅವರು ಅಜ್ಞಾನ ಕುಳಿತಕ್ಕಂಥವ್ರು, ಅದರಿಂದ ಉತ್ಪತ್ತಿ ಆಗಿರ್ತಕ್ಕಂಥದ್ದು ಏನದು ಆಸುರ ಸಂಪತ್ತವೇ ಅವ್ರ ಸಂಪತ್ತಾಗಿರ್ತದೆ. ಆದ್ದರಿಂದ ಇನ್ನೂ ಕೂಡ ಹೀಗಾಗಿ ಹೋಗೋ ಒಂದು ದಿವಸ ದೇಹ ತ್ಯಾಗತ್ತಲ್ಲ, ಒಂದು ದಿವಸ ನಾಶ ಆಗ ದೇಹ ಬಿದ್ದು ಹೋಗ್ತದೆ. ಈಗ ಆ ಪುರುಷ ಬಿದ್ದಲ್ಲ, ಕೆಳಗೆ ಬಿದ್ದಲ್ಲ, ಅವನ ಬಗ್ಗೆ ಬರ್ತಕ್ಕಂಥದ್ದು ಏನಂದ್ರೆ ತಿಪ್ಪೆ ಕಸಕ್ಕಿಂತ ಕಡೆಯಾಯಿತು ದೇಹ, ಹೊತ್ತು ಹೋದಿತ್ತು ಎತ್ತಿರೆಂಬೂರು ಅಂತ ಹೇಳ್ತಾರೆ. ಆಗ ಅಲ್ಲೇ ಕತ್ತಲೆಯಲ್ಲಿ ಹೋಗುವಾಗ ರಾತ್ರಿ ಸಮಯದಲ್ಲಿ ಅವರ ತಾಯಿ ತಮ್ಮ ಬಂದ್ಯ ಕಂದ ಅಂತ ಎತ್ಕೊಳ್ತಕ್ಕಂಥವ್ರು ಅದ್ರಿ. ಅದೃಷ್ಟ ಮನುಷ್ಯ ಅಷ್ಟೆಲ್ಲ ಚೀರಾಡಿ ಹೋದ್ರೆ ಕುದುರೆ ಮೇಲೆ ಬಾ ಕಂದ ಅಂತ ಕರೆದ್ರೆ ಯಾರ್ದಾರಲ್ಲಿ ಅವ್ರಿಗೆ ಯಾರು ಸಿಗಲಿಲ್ಲ. ಎಲ್ಲರೂ ಬೇಡಾದ ವ್ಯಕ್ತಿ. ಅವನ ವಸ್ತ್ರ ಕೆಳಗೆ ಬಿದ್ದು ಹೊಲಸಾಗಿ ಹೋಗ್ಬಿಡ್ತು. ಏನ್ರಿ, ಆಕಾಶದೆಡೆ ಮುಖ ಮಾಡಿ ಹಿಕ್ಷಾರೋಹಣ ಮಾಡಿ ಆ ಸೀತೆಯ ಮನೆ ಧರ್ಮ ಅಲ್ಲಿಂದ ಬಿಟ್ಟು ಅಶ್ವ ಅತ್ಯಂತ ವೇಗವಾಗಿ ಪರ್ದು ಏರ್ಕೊಂಡು ಹೋಗಿಬಿಡ್ತಾರೆ. ಎತ್ತರ ಹೋಗಿಬಿಡ್ತು. ಸುತ್ತೆಲ್ಲ ಹುಡುಕಾಡಿದ್ರು ಕೂಡ ಏನೂ ಸಿಗಲಿಲ್ಲ. ಅಲ್ಲೇ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥವ್ರು ಯಾರು? ಬಾ ಅಂತ ಹೇಳ್ತಕ್ಕಂಥವ್ರು ಯಾರು? ಇನ್ನುಳಿದು ಮುದ್ದು ಕಂದ ಬಾ ಎಂದು ಕರೆಯುವ ತಾಯಿಯಲ್ಲಿ ಕತ್ಲಾಗ ತಾಯಿ ಬಂದಾರಲ್ಲೇ, ಅವ್ರ ತಾಯಿ ಅಲ್ಲಿಲ್ಲ. ಮುದ್ದಿಸುವ ತಂದೆ ಇದ್ದಾರೆ. ಗೆದ್ದು ಬಂದ್ಯಾ ಮಗನೇ ಅಂತ ಕೇಳ್ತಕ್ಕಂಥವ್ರು ಪರಿಚಾರಕದ್ದಾರೇನು? ಪರಿಚಯವಿಲ್ಲದ ದಾರಿಯಲ್ಲಿ ಕತ್ತಲಲ್ಲಿ ಕರಗಿ ಎತ್ತಲೋ ಹೋದ ಅಂತ ಯಾರು ಹೋದ್ರಿ? ಧರ್ಮ ಹೋದ. ಏಕೆ ಅಧರ್ಮದಿಂದ ಹೆಸರು ನಾವು ಧರ್ಮ ಅಂತ ಇಟ್ಟರೆ ಆಗಲಿಲ್ಲ. ಅವನ್ನೇನಿರ್ಬೇಕಾಗಿತ್ತಲ್ರಿ? ಹೇಳಿತು ಹಣ ಕೇಳು ಜಾಣ, ನಿನ್ನಲ್ಲಿ ಧರ್ಮವಿಲ್ಲ ನಾನೇನು ಮಾಡಲೆಂದಿತು.
ಹಣ ಇರ್ತಂದ್ರಿ ಹುಡುಗ ಸರಿ ಕೊಡದ ಮನುಷ್ಯ ಬಂದ ಮಾಡಿದ ಯಾರು ಹೇಳಕ್ಕೆ ಕೇಳಿಲ್ಲ ಅವನಿಗೆ ಹಣ ಇದ್ದದ ಕಾರಣ ಹಣದಿಂದ ಅವ ಹಾಳಾದ ಅಂದ್ಕೊಂಡು ಯಾರು ಮಾತನಾಡಿದ್ರೆ ನನ್ನ ಕೈ ಒಳಗೆ ಹಣ ಬಂತಪ್ಪ ನಾನು ಹೀಗೆ ಮಾಡಿದ್ದೆ ಅಂತ ಹೇಳಿದ್ರೆ ಹಣ ಇರ್ತದ ಹೇಳಿತು ಹಣ ಕೇಳು ಜಾಣ ನಿನ್ನಲ್ಲಿ ಧರ್ಮವಿಲ್ಲ ನಾನೇನು ಮಾಡಲೆಂದಿತು ನಿನ್ನಲ್ಲಿ ಧರ್ಮ ಇದ್ರೆ ನನ್ನ ಧರ್ಮಕ್ಕಾಗಿ ನೀನು ಉಪಯೋಗಿಸ್ತಾ ಇದ್ದಿ ಪುಣ್ಯ ಬರ್ತಿತ್ತು ನಿನಗೆ ನೀನು ಪಾಪಕ್ಕಾಗಿ ನಾನು ತೆಗೆದುಕೊಂಡೋಗಿ ಸರಿ ಕೊಡಿ ದಾಬಾಕ್ ಹೋದಿ ಶಿಕ್ಷಕತ್ ಮಾಡಿ ಹಾಳಾದಿ ನೀ ಮಾಡಿದ ದೋಷ ನನ್ನ ಮೇಲೆ ಹಾಕ್ತೀನಿ ನೀನು ನಿನ್ನಲ್ಲಿ ಧರ್ಮ ಇದ್ರೆ ಸತ್ಕಾರ್ಯ ಮಾಡ್ತಾಯಿದ್ದಿ ಒಳ್ಳೇದು ಮಾಡ್ತಾಯಿದ್ದಿ ಜಗತ್ತಿಗೆಲ್ಲ ಒಳ್ಳೇದಾಗ್ತದೆ ನಿನಗೂ ಒಳ್ಳೇದಾಗ್ತಿತ್ತು ಬಿಡ್ರೆ ಕೆಟ್ಟದ್ರೆ ಮಾಡಿದ್ರೆ ನಂದೇನು ದೋಷ ಎಂದಿತ್ತು ಅಂತ ಹೇಳಿತು ಅಣ್ಣ ಕೇಳೋ ಜಾಣ ನಿನ್ನಲ್ಲಿ ಧರ್ಮವಿಲ್ಲ ನಂದೇನು ದೋಷ ಎಂದಿತ್ತು ಅಂತ ಅದಕ್ಕೆ ಇಲ್ಲಿ ತನ್ನ ಧರ್ಮ ಅಂತಕ್ಕಂಥ ಇದ್ರೆ ಚೆನ್ನಾಗಿರ್ತದೆ. ಇನ್ನು ಕೂಡ ಬರ್ತದೆ ಮತ್ತೇನಿರ್ತದಂದ್ರೆ ಅನನ್ಯ ಚಿಂತೆಯಂತೂ ಮಾಂ ಈ ಯೋಜನ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ವಹಾಮ್ಯಮ. ಇಲ್ಲಿ ಯಾರು ಅನನ್ಯವಾಗಿ ಯಾವಾಗಲೂ ಬಿಡದೆ ಗುರುಗಳ ಸ್ಮರಣೆ ದೇವರ ಸ್ಮರಣೆ ಮಾಡ್ತಾರೆ ನೋಡ್ರಿ, ಅವ್ರ ಸ್ಮರಣೆಯನ್ನು ಗುರುಗಳು ಮಾಡ್ತಾರೆ, ರಕ್ಷಣೆ ಮಾಡ್ತಾರೆ. ಮತ್ತು ಗುರುಗಳ ಕಡೆ ಇಲ್ಲ ಲಕ್ಷ್ಯ, ದೇವ್ರ ಕಡೆ ಇಲ್ಲ, ತಾನೇ ಇರ್ತಂದ್ರೆ ಅಷ್ಟು ಕಷ್ಟ ಇತ್ತಂದ್ರೆ ಏನಾಗ್ತದೆ, ಕಷ್ಟ ಆಗ್ತದೆ. ಇನ್ನು ಕೂಡ ಬರ್ತದೆ. ಇವಾಗ ಓದೋದು ಬೇಡ, ಅಲ್ಲೇ ಈಗ ಸರಿ ಇಲ್ಲ. ಅಪ್ಪರ ಚರಿತ್ರೆಯೊಳಗೆ ನಾವು ಸಾಕಾಗಿ ಬಿಡಿದ್ರಿ, ನಾವು ಸಾಕಾಗಿಬಿಡ. ಬೇರೆ ಬೇರೆ ಗ್ರಂಥ ನೋಡಿ ಬಂದು ಹೇಳ್ಬೇಕಂತ ಏನು ಇದ್ರೊಳಗಿಲ್ಲ. ಎಷ್ಟು ಪ್ರಮಾಣಗಳು ಬೇಕೋ ಎಲ್ಲ ಪ್ರಮಾಣಗಳು ಸಾಕಂದಂತರ ಬಿಡೋದು. ಆ ಒಂದು ವಿಷಯ ಬರ್ತಿತ್ತು ನೋಡ್ರಿ, ಅಲ್ಲೇ ನಮ್ಮ ಮುದೇನಗುಡಿ ಅಜ್ಜ ಹೇಳ್ತಿದ್ರು, ಕೀರ್ತನಕಾರರು ಇಲ್ಲಿ ಬಂದಿದ್ರು ಭಾಳ ವಿಷಯದಿಂದ. ಮುದೇನಗುಡಿ ಬಸಪ್ಪ ಅವ್ರ ಹನುಮಂತ ರೂಢಿ ಬಂದ ಕಾರ್ಯಕ್ರಮ ಮಾಡಿದಾಗ ಇದ್ರು ನೋಡ್ರಿ. ಎಲ್ಲ ಮಹಾತ್ಮರ ಕಡೆ ಮುಖ ಲೋಕದ ಕಡೆ ಬೆನ್ನು ಮಾಡಿ ಮಹಾತ್ಮರ ಕಡೆ ಮುಖ ಮಾಡ್ಕೊಂಡು ಕುಟ್ಕೋತ ಕೊಡ್ತಿರು, ಮಾಡ್ಕೋತ ಕೊಡ್ತಿರು. ಅದೇನು ಅಡಿಕೆ ಅದು ಕೊಡ್ತಿದ್ರು. ಅವ್ರು ಹೇಳ್ತಿದ್ರು ಪಟಕ ಸೂತ್ರ ಆಗಿನವರು ಪಟಕ ಸುತ್ತಿದ್ರು, ರೇಷ್ಮೆ ಪಟಕ ಸುತ್ತೋಗೋಸ್ಕರ ಪಟಕದ ಅಂಗಡಿ ಹೋಗಿದ್ರತ್ರಿ. ಅಲ್ಲಿ ಮಾರ್ವಾಡಿ ಇರ್ತಾರಲ್ಲ, ಮಾರ್ವಾಡಿ ಅಂಗಡಿ ಅಲ್ಲಿ ಹೋಗಿದ್ರತ್ರಿ. ಹಿಂದಿನ ಕಾಲದ ಬಳಗದು, ಹಿಂದಿನ ಕಾಲದಾಗ ಹೇಳ್ತಿದ್ರು ಭಾಳಷ್ಟು ದಷ್ಟಪಟ್ಟು ಮಂದಿ, ಕೆಲವರು ಸ್ವಲ್ಪ ತೆಳ್ಳಗೆ, ಕೆಲವು ಸಣ್ಣವರು, ಕೆಲವು ದೊಡ್ಡವರು, ಬೇರೆ ಬೇರೆ. ಅಲ್ಲಿ ಅಂಗಡಿ ಹೋಗಿ ಪಟಕ ಸುತ್ತಕ್ಕಂಥ ಸಮಯ ಬಂದಾಗ ಅವರು ಸುತ್ತದ್ರಿ. ಕತ್ತರಿಸಿ ಸುತ್ತಂಗಿಲ್ಲ ತರ, ಅದನ್ನು ಕತ್ತರಿಸಿ ಸುತ್ತಂಗಿಲ್ಲ. ಪಟಕ ಸುತ್ತುವಾಗ ಹಂಗೆ ಸುತ್ತುಗಳು ಯಜಮಾನ್ರೆ ಹಾಗೆ ಸುತ್ತಿ ತಮಗೆ ಬರೋಬ್ಬರಿ ಇಸ್ತಂದ್ರೆ ಗುರ್ತದ ನೋಡಿ ಹೇಳ್ತಾರೆ, ಕತ್ತರಿಸೋದು ಸಾಕು, ನಮಗೆ ಸಾಕು. ಅಲ್ಲೇ ಕತ್ತರಿಸ್ಬಿಡೋದು, ಹಿಂದೆ ಹಿಡೋದು ಸುತ್ತೆ ಕತ್ತರಿಸೋದು ಕತ್ತರಿಸಿ ಸುತ್ತಾಗಿಲ್ಲ. ಕಡಿಮೆ ಆಯ್ತಂದ್ರೆ ಇವ್ರ ತಲೆ ಪ್ರಮಾಣದಲ್ಲಿ ಇವರಿಗೆ ಸಣ್ಣವ್ರು ಬಂದ್ರೆ ಅವರಿಗೆ, ಅದಕ್ಕೆ ದೊಡ್ಡವ್ರು ಬಂದ್ರು ಅವರಿಗೆ, ಅದಕ್ಕೆ ದೊಡ್ಡವ್ರು ಬಂದ್ರು ಅವ್ರಿಗೆ. ಪಟಕ ಸಾಕಾಗ್ತದ ರೀ, ಅವ್ರ ತಲೆ ಎಷ್ಟಿರ್ತೈತೆ ಅದು ನೋಡ್ಕೊಂಡು ಸುತ್ತದ ಆದ ಕತ್ತರಿಸೋದು. ಅಪ್ಪರ ಚರಿತ್ರೆಯೊಳಗೆ ಸಾಕಷ್ಟು ಎಲ್ಲ ಏನೆಲ್ಲ ಅದ. ಆದ್ರೆ ನಿಮ್ಮ ಮುಖ ನೋಡಿ ಹೇಳೋದು. ಈಗ ಮುಖ ಎದಕ್ಕಂದ್ರೆ ಹೌದ್ರಪ್ಪ ನೀವು ಹೇಳೋದು ಈಗ ಸ್ವಲ್ಪ ಬದಲಾವಣೆ ಆಗೈತಂದ್ರೆ, ಈಗ ನೀರು ಇಳಿಯೋದು ಗಂಟಲಲ್ಲಿ ಕಡುಪು ದೊರಕಿದಂತೆ ಆಗ್ತಲ್ಲ. ಅದಕ್ಕಾಗಿ ಈ ವಿಷಯವನ್ನು ಸಾಕಷ್ಟು ಆ ವಿಷಯ ಮತ್ತು ಸಮಯಾನುಸಾರ ಮತ್ತು ಸ್ವೀಕಾರ ಮಾಡ್ಕೊಂಡು ಹೇಳ್ಬೋದು. ಆದ್ಮೇಲೆ ಇವತ್ತಿನ ಈ ಗ್ರಂಥ ಎಷ್ಟನೇ ಭಾಗದ್ದು? 14ನೇ ಭಾಗ. ಇದರಲ್ಲಿ 2ನೇ ಅಧ್ಯಾಯ. ಎಷ್ಟನೇದ್ರಿ? 1ನೇ ಅಧ್ಯಾಯ. ನಾವು ಒಮ್ಮೆ ಮಾಡ್ತಿರ್ತೀವಿ. ಎಷ್ಟನೇದೇ ಅದು? 1ನೇ ಅಧ್ಯಾಯ. ಆದ್ಮೇಲೆ ಅಧ್ಯಾಯದ ಹೆಸರು ಧರ್ಮೋ ಏನದು? ಜೋರಾಗಿ ಹೇಳ್ರಿ. ಧರ್ಮೋ ಹಂತಿ ಹಂತಾರಕ. ಅದು ಮುಂದಿನ ವಿಷಯ. ಧರ್ಮೋ ರಕ್ಷತಿ ರಕ್ಷಿತ ಬರ್ತದೆ. ಯಾರು ಧರ್ಮ ರಕ್ಷಣೆ ಮಾಡ್ತಾರ, ಧರ್ಮ ರಕ್ಷಣೆ ಮಾಡ್ತದೆ, ಧರ್ಮವನ್ನೇ ನಾಶ ಮಾಡ್ಲಿಕ್ಕೆ ಹೋಗ್ತಾರಲ್ಲ ಅವ್ರ ನಾಶ ಆಗ್ತದೆ. ಧರ್ಮದ ಹೆಸರು ಇಟ್ಕೊಂಡು ಬಂದರೂ ಕೂಡ ಏನತ್ರಿ ಹಾನಿ ಅನಿಸೋದ್ರಲ್ಲ. ಅಪಾರ ಥರ ಬಂದು ಬ್ರಹ್ಮಜ್ಞಾನ ಪಡ್ಲಿಕ್ಕಾಗಲಿ, ಏನು ಮಾಡ್ಲಿಕ್ಕಾಗಲಿಲ್ಲ. ಅಪಾರ ಕಷ್ಟ ಅನುಭವಿಸ್ಕೊಂಡು ಹೋದ್ರೆ ಹೊರತಾಗಿ ಒಳ್ಳೆಯವ್ರು ಪಡ್ಲಿಕ್ಕಾಗಲಿಲ್ಲ. ಅವ್ರು ಬದುಕಿದ್ದಾರೆ ಅಂದರೂ ಕೂಡ ಜೀವತ್ಸವತ್ ಬದುಕಿದ್ದಾರೆ ಅಂದರೂ ಕೂಡ ಸತ್ತಂತೇನೆ, ಏನು ಪ್ರಯೋಜನ ಅದು? ಆದ್ಮೇಲೆ ಸದ್ರುಗಳೆಲ್ಲರೂ ಕೂಡ ಶುಭವನ್ನುಂಟು ಮಾಡಲಿ.
ಎಲ್ಲರೂ ಸದ್ಗುರುಗಳ ಚರಿತ್ರೆಯನ್ನು ಶುರು ಮಾಡ್ತಾ ಇದ್ದೀರಿ. ಕೇಳಿದ ವಿಷಯವನ್ನು ಒಬ್ಬರು ಕೇಳುವಾಗ ಅನಿಸ್ತದ, ಏನು ರೀ ಏನು ನಡೀತದೆ ಹೊರಗೆ ಹೋಗಿ ಕೇಳಿದ್ರೆ ಭಾಳ ಚಲೋ ನಡೀತು ರೀ, ಭಾರಿ ಚಲೋ ಇರ್ತದ ವಿಷಯ, ಭಾಳ ಚಲೋ ಇತ್ತು ರೀ, ಏನು ಚಲೋ ಇತ್ತು ರೀ, ಅದು ಏನು ಚಲೋ ಇತ್ತು ರೀ, ಏನಾರು ಇರ್ತೀರಿ ಹೋಗಿ ಕೇಳೋರಿ ನೀವು ಹಾಗೆ. ಏಕೆ ಅಂದರೆ ಹಾಗಾಗಬಾರ್ದು. ನೆನಪು ಉಳಿಬೇಕಂದ್ರೆ ಯಾವುದೇ ಒಂದು ವಿಷಯನ ಏನು ಮಾಡಬೇಕು, ಶ್ರವಣ ಅಂದರೆ ಕೇಳ್ಬೋದು, ಏನು ಮಾಡ್ಬೇಕು ಕೇಳಬೇಕು. ಮುಗಿದ ತಕ್ಷಣ ಯಾವಾಗ ಮುಗಿದಿತ್ತು ಯಾವಾಗ ಮಾತನಾಡೋನು ಅಂತಿತ್ತಂದ್ರೆ ಗಲ್ಲಾಗ್ತದೆ. ಮುಗಿದ ನಂತರ ಮತ್ತೆ ಏನು ಮಾಡೋದು, ಇಲ್ಲಿ ಏನು ನಡೀತಲ್ಲ ಅದೇ ವಿಷಯವನ್ನು ಚಿಂತನೆ ಮಾಡಬೇಕು ಪುನಃ, ಅದು ಮನನ ಅಂತಾರೆ. ಕೇಳುವುದು ಶ್ರವಣ, ಮುಗಿದ ನಂತರ ಅದನ್ನೇ ಚಿಂತನೆ ಮಾಡ್ತಕ್ಕಂಥ ಅಂತಾರೆ ಮನನ. ನಿಧ್ಯಾಸ ಅಂದ್ರೆ ಯಾವುದನ್ನು ಕೇಳಿದ್ರಲ್ಲೇ ಯಾವುದನ್ನು ಪುನಃ ಪುನಃ ಚಿಂತನೆ ಮಾಡ್ತೀರಿ ಅದ್ರೊಳಗೆ ಸತ್ಯವಾಗಿರ್ತಕ್ಕಂಥ ವಿಷಯ ಉಳಿಸ್ಕೊಳ್ಳೋದಕ್ಕೆ ನಿಧಿಧ್ಯಾಸನ ಅಂತಾರೆ. ಇವು ಮೂರೂ ಮಾಡ್ಕೊಂಡ್ರೆ ಅಂದ್ರೆ ನೀವು ಅವಶ್ಯವಾಗಿ ವಿಷಯ ಉಳಿತದೆ. ವಿಷಯ ಉಳಿಸ್ಕೋಬೇಕು, ವಿಷಯ ಉಳಿತದೆ. ಜ್ಞಾನ ಅಂತಕ್ಕಂಥದ್ದಲ್ಲ, ಜ್ಞಾನ ಅಂತಕ್ಕಂಥ ಸ್ಥಳ ನೆನೆಸ್ಕೋಬೇಕು. ಜ್ಞಾನ ಅನ್ನೋ ಸ್ಥಳ ನೆನೆಸ್ಕೊಂಡ್ರೆ ಅಂದ್ರೆ ಅಜ್ಞಾನ ಅನ್ನೋ ಸ್ಥಳ ಅದು ಒಳಗಿರ್ತದೆ, ತುಂಬಿರ್ತದೆ, ಅದು ತಂತಾನೆ ಹೋಗ್ತದೆ. ಈ ಕಡೆ ಬಂದಂತೆ ಈ ಕಡೆ ಹೋಗ್ತದೆ. ಇದೆಲ್ಲ ಹೋಗಿ 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 ಖುಲ್ಲಾಗ್ತದೆ. ಕೇವಲ ಜ್ಞಾನ ಉಳಿತದೆ. ಜ್ಞಾನದ ಪ್ರಯೋಜನ ಜ್ಞಾನ ದೇವತ ಕೈವಲ್ಯಂ ನಾಣ್ಯ ಪಂಥಾನ ವಿದ್ಯತೆ ಏನಾಯಿತು. ಜ್ಞಾನದಿಂದಲೇ ಮೋಕ್ಷ ಪ್ರಾಪ್ತಿ ಆಗ್ತದೆ. ಜ್ಞಾನ ಬಿಟ್ಟರೆ ಮೋಕ್ಷ ಅಂತಕ್ಕಂಥದ್ದಿಲ್ಲ. ಅದಂಥ ಜ್ಞಾನ ನೀಡ್ತಕ್ಕಂಥ ಸದ್ರುಳು, ಜ್ಞಾನವನ್ನು ನೀಡ್ತಕ್ಕಂಥ ಸದ್ರುವರ ಚರಿತ್ರೆ ಅವರು ಸ್ವರೂಪ. ಅಂಥ ಸದ್ರುವರ ಚರಿತ್ರೆ ನಾವು ನೀವೆಲ್ಲ ಶ್ರವಣ ಮಾಡೀವಿ. ಶ್ರವಣ ಮಾಡಿದ ವಿಷಯ ಮನನವಾಗುವ ಹಾಗೆ, ಮನನ ಮಾಡಿದ ವಿಷಯ ನಿಧಿಧ್ಯಾನ ಆಗುವ ಹಾಗೆ ಸದ್ರುಳು ಎಲ್ಲರೂ ಕೂಡ ಅನುಗ್ರಹ ಮಾಡಿ ತಗೊಂಡು ಹೇಳಿ, ಹಾಗೂ ಈ ಪರದಲ್ಲಿಯೂ ಸುಭೋಗವಾಗಿ ನಿಂತು ಅಂತಿದ್ರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪಿರ್ತಕ್ಕಂಥ ಮೋಕ್ಷನ ಸದ್ರುಳು ಎಲ್ಲರಿಗೂ ಅನುಗ್ರಹ ಮಾಡಿ ತಗೊಂಡು ಪ್ರಾರ್ಥನೆ ಮಾಡ್ತಾ, ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುಗಳ ದಿವ್ಯ ಪಾದಕಮನಗಳಲ್ಲಿ ಇವತ್ತಿನ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥದ 14ನೇ ಭಾಗದ 1ನೇ ಅಧ್ಯಾಯದ ವಿಷಯವನ್ನು ಸದ್ಗುರುಗಳ ದಿವ್ಯ ಪಾದಕಮನಗಳಲ್ಲಿ ನಮ್ಮ ಈ ಅಪರೂಪ ಪುಷ್ಪಗಳನ್ನು ಸಮರ್ಪಿಸಿ ಹಾಗೂ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುಗಳ ದಿವ್ಯ ಪಾದಕಮನಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರ ದಂಡೋತ್ತ ಪ್ರಣಾಮವನ್ನು ಸಮರ್ಪಿಸಿ ಈ ಶ್ರವಣ ಮಾಸದ 3ನೇ ದಿನದ ಕಾರ್ಯಕ್ರಮಕ್ಕೆ ಸಾಯಂಕಾಲದ ಕಾರ್ಯಕ್ರಮ ಮಂಗಲ ಮಾಡು. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ महाराज की जय. साधु संत महाराज की जय. श्री गुरुदेव दत्त अवधू.